ಆದರೆ ಮನಸ್ಸು ಬೇಡವಾದ ವಿಚಾರಗಳನ್ನೇ ಯೋಚನೆ ಮಾಡೋದು ಜಾಸ್ತಿ ಅಂತ. ಎಷ್ಟು ಪಾಸಿಬಲ್ ಇದೆ ಅಷ್ಟು ನೆಗೆಟಿವ್ ಯೋಚನೆ ಮಾಡೋದೇ ಜಾಸ್ತಿ, ಮತ್ತು ನೆಗೆಟಿವ್ ಥಾಟ್ಸ್ ಬರೋದು ಜಾಸ್ತಿ, ನೆಗೆಟಿವನ್ನು ಎಂಜಾಯ್ ಮಾಡೋದು ಕೂಡ ಜಾಸ್ತಿ ಮನಸ್ಸು. ಅದು ಯಾಕೆ ಹಾಗೆ, ಅದು ಯಾಕೆ ಅದೇ ಇನ್ಬಿಲ್ಟ್ ಆಗಿ ಹೋಗಿದೆ ಅಂತಂದರೆ ದುಃಖನ ಸಂಭ್ರಮಿಸೋದೇ ಜಾಸ್ತಿ ಅನ್ನೋ ಥರ ಮನಸ್ಸು. ಈ ಮಾತು ಕೇಳಿದಾಗ ಅಲ್ಲಿ ಹೆಚ್ಚು ಸ್ವಾರ್ಥ ಇರ್ತದೆ, ದಾರಿ ತಪ್ಪುವಂಥ ಸಾಧ್ಯತೆಗಳು ಹೆಚ್ಚಿದೆ. ಆದರೆ ಒಳ ಮನಸ್ಸು ಅಂತ ಏನಿದೆ, ಆ ಒಳ ಮನಸ್ಸು ಅಂದರೆ ಅಂತರಂಗ ಅಂತ ಕರೀತಾರೆ. ಆ ಅಂತರಂಗದ ಮಾತು ಕೇಳಿದರೆ ಅದು ನಿಮಗೆ ಮುಂದೆ ಏನಾಗಬೇಕು, ಏನು ಮಾಡಿದ್ರೆ ಸರಿ, ಏನು ಮಾಡೋದ್ರಿಂದಾಗಿ ನೀವು ಇನ್ನೂ ಯಶಸ್ಸನ್ನು ಆಗ್ತೀರಿ ಅನ್ನೋದು ಗೊತ್ತಿರೋದು ಅಂತರಂಗಕ್ಕೆ. ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಒಳ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡಾಗ ಮುಂದೆ ವರ್ಷ ಏನಾಗ್ತದೆ, ಅದರ ಮುಂದಿನ ವರ್ಷ ಏನಾಗ್ತದೆ, ನಿನ್ನ ಜೀವನದ ಗುರಿ ಏನು, ಆ ಗುರಿಯನ್ನು ತಲುಪಲಿಕ್ಕೆ ಎಂಥ ಮಾರ್ಗವನ್ನು ಅನುಸರಿಸಬೇಕು, ಇದು ಒಳ್ಳೆಯದ. ಅಂದರೆ ನಮ್ಮಲ್ಲಿ ಬಹಳಷ್ಟು ಮನಸ್ಸುಗಳು ಇನ್ನೂ ಭ್ರಮೆಯಲ್ಲೇ ಬದುಕ್ತಿದ್ದಾರೆ ಅಂತ. ಅದೇ ಭ್ರಮೆ, ಓಕೆ ನನಗೇನೋ ಆಗಿಬಿಡುತ್ತೆ, ನಾನೇನೂ ಮಾಡದೇ ಇದ್ರು, ನಾನೇನೋ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂದರೂ ನನಗೇನೋ ಕ್ಷಣದಲ್ಲಿ ಸಿಕ್ಬಿಡುತ್ತೆ, ಸಿಕ್ಕಿಲ್ಲ ಅಂದರೆ ನಾನು ನೆಗೆಟಿವ್ ಯೋಚನೆ ಮಾಡ್ತೀನಿ, ಇಷ್ಟೇ ಆಗ್ತಿರೋದ ನಮ್ಮಲ್ಲಿ. ನಾನು ಹೇಳೋದು ಒಂದೇ ಬಾರಿಗೆ ಬಿಲ್ ಗೇಟ್ಸ್ ಆಗಲ್ಲ, ವಾರನ್ ಬಫೆಟ್ ಆಗೋಕ್ಕಾಗಲ್ಲ, ಅಂಬಾನಿ ಆಗೋಕ್ಕಾಗದೆ ಹೋಗಬಹುದು. ಆದರೆ ಇವತ್ತು ಹೇಗೆ ಬದುಕ್ತಾ ಇದ್ದೀರೋ ಅದಕ್ಕಿಂತ ಉತ್ತಮವಾದ ಜೀವನವನ್ನು ಮಾಡಲಿಕ್ಕೆ ನೀವು ಅರ್ಹರು. ಆ ತಮ್ಮ ಜ್ಞಾನ ಹೆಚ್ಚು ಮಾಡಿಕೊಂಡಾಗ, ತಮ್ಮ ಮನಸ್ಸಿನ ಶಕ್ತಿ ಎಂಥದ್ದು ಅಂತ ಅರ್ಥ ಮಾಡಿಕೊಂಡಾಗ ಸ್ವತಂತ್ರವಾಗಿ ಬದುಕ್ತಾರೆ, ಇನ್ನೊಬ್ಬರ ಕಾಪಿ ಪೇಸ್ಟ್ ಅಲ್ಲದೆ ಬದುಕ್ತಾರೆ. ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅರ್ಧ ಸಮಸ್ಯೆ ಬಿದ್ದೋಯ್ತು, ಮುಗೀತು. ವೀಕ್ಷಕರೇ ನಮಸ್ಕಾರ, ಉಪಾಸನಾ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ ಮನಸ್ಸಿನ ಬಗ್ಗೆ. ಸೊ ಮನಸ್ಸಿನ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಉಪಾಸನಾ ಫೌಂಡೇಶನ್ನ ಫೌಂಡರ್ ಆಗಿರುವಂತಹ ಸದ್ಗುರು ಶ್ರೀ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಗುರುಗಳೊಂದು ಹಾಡಿದೆ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ ಅಂತ. ಒಂದು ಮಾತು ಬತ್ತಾದೆ, ಒಂದು ಮಾತು ಹೋಯ್ತಾದೆ, ನುಂಗ್ಕೊಂಡು ಬದುಕೋನೆ ಮನುಜ ಅಂತ. ಬಟ್ ಆ ನುಂಗೋದಕ್ಕೆ ಮನುಜ ರೆಡಿ ಇರೋದಿಲ್ಲ, ಬೇಜಾರದಲ್ಲೇ ಜಾಸ್ತಿ ಇರ್ತಾನೆ. ಸೊ ಮೇನ್ ಮನಸ್ಸು ಅಂತ ಅಂದಾಗಲೇ ಮಾತು ಅನಿಸೋದು ನಮಗೆ ಮಾತು ಕೇಳೋದು. ನಾವು ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಮನಸ್ಸು ಏನು ಹೇಳುತ್ತೆ ಅದನ್ನು ನಾವು ಕೇಳ್ಕೊಂಡು ಹೋಗಬೇಕಾ ಅಂತ. ಅಂದರೆ ನಾವು ಮೆದುಳಲ್ಲಿ ಯೋಚನೆ ಮಾಡ್ತೀವಿ ಅನಿಸುತ್ತೆ, ಅದನ್ನು ಬೇಗ ರಿಯಾಕ್ಟ್ ಮಾಡ್ತೀವಿ ಅನಿಸುತ್ತೆ, ಮನಸ್ಸು ಹೇಳೋದನ್ನು ಲೇಟಾಗಿ ಕೇಳ್ತೀವಿ ಅನಿಸುತ್ತೆ, ಅಥವಾ ಇದು ಒಂದೇನಾ? ನನಗೆ ಇಂಥದ್ದೆಲ್ಲ ಕನ್ಫ್ಯೂಷನ್. ಇಲ್ಲ, ಎರಡೂ ಒಂದೇ. ಒಂದು ಮೂಲಕ್ಕೆ ಹೋದರೆ ಎರಡೂ ಒಂದು ರೀತಿಯಲ್ಲಿ ಒಂದೇ. ಮನಸ್ಸು ಬೇರೆ, ಹೃದಯದಿಂದ ಬರೋದು ಬೇರೆ, ತಲೆಯಿಂದ ಬರೋದು ಬೇರೆ, ಹಾಗಲ್ಲ. ಆದರೆ ಒಂದು ರೀತಿ ಏನಾಗ್ತದೆ, ಲಾಜಿಕಲಿ ನೋಡಿದಾಗ ತಲೆಯಿಂದ ಬಂದಾಗ ತುಂಬ ಯೋಚನೆ ಮಾಡಿರ್ತೀವಿ, ಏನೇನೋ ಲಾಜಿಕ್ಗಳನ್ನು ಯೋಚನೆ ಮಾಡಿರ್ತೀವಿ. ಅದಕ್ಕೇನು ಹೇಳೋದು ಹೊರ ಮನಸ್ಸು ಅಂತ. ಇನ್ನೊಂದು ಒಳ ಮನಸ್ಸು, ಅದು ಹೃದಯದಿಂದ ಬರೋದೇನಿದ್ರೆ ಅದು ಒಳ ಮನಸ್ಸು ಅಂತ. ಅದಕ್ಕೆ ಚಿತ್ತ ಅಂತ ಕರಿತೀವಿ. ಈ ಹೊರ ಮನಸ್ಸು ಏನಿದೆ ತರ್ಕ ಮಾಡ್ತದೆ. ಈ ಮಾತು ಕೇಳಿದಾಗ ಅಲ್ಲಿ ಹೆಚ್ಚು ಸ್ವಾರ್ಥ ಇರ್ತದೆ, ದಾರಿ ತಪ್ಪುವಂಥ ಸಾಧ್ಯತೆಗಳು ಹೆಚ್ಚಿದೆ. ಆದರೆ ಒಳ ಮನಸ್ಸು ಅಂತ ಏನಿದೆ, ಆ ಒಳ ಮನಸ್ಸು ಅಂದರೆ ಅಂತರಂಗ ಅಂತ ಕರೀತಾರೆ. ಆ ಅಂತರಂಗದ ಮಾತು ಕೇಳಿದರೆ ಅದು ನಿಮಗೆ ಮುಂದೆ ಏನಾಗಬೇಕು, ಏನು ಮಾಡಿದ್ರೆ ಸರಿ, ಏನು ಮಾಡೋದ್ರಿಂದಾಗಿ ನೀವು ಇನ್ನೂ ಯಶಸ್ಸನ್ನು ಆಗ್ತೀರಿ ಅನ್ನೋದು ಗೊತ್ತಿರೋದು ಅಂತರಂಗಕ್ಕೆ. ಹೊರ ಮನಸ್ಸು ಹೊರಗಿನ ವಿಷಯಗಳನ್ನು ನೋಡಿ ಆ ಕ್ಷಣಕ್ಕೆ ಜಡ್ಜ್ ಮಾಡಿ ಹೊರಗೆ ಬಿಟ್ಬಿಡ್ತದೆ. ಹಾಗಾಗಿ ಹೊರ ಮನಸ್ಸು ಏನಿದೆ ಅದ್ರ ಮಾತು ಜಾಸ್ತಿ ಕೇಳಬೇಡಿ, ನಿಮ್ಮ ಒಳ ಮನಸ್ಸಿನ ಮಾತನ್ನು ಕೇಳಿ. ಆದರೆ ಅದಕ್ಕೆ ಸಮಯ ಸಿಗುತ್ತಾ ಅಂತ? ಒಳ ಮನಸ್ಸಿನ ಮಾತನ್ನು ಕೇಳಿ ನಿರ್ಧಾರ ಮಾಡಿ ಡಿಸಿಷನ್ ಮಾಡಿ ಆಮೇಲೆ ಮಾತಾಡೋದಕ್ಕೂ ಅಥವಾ ಕ್ವಿಕ್ಕಾಗಿ ರಿಯಾಕ್ಟ್ ಆಗೋದಕ್ಕೂ ಅದರಲ್ಲಿ ಏನು ಚೇಂಜಸ್ ಇರುತ್ತೆ ಅಂತ? ಅದಕ್ಕೆ ಪ್ರಾಕ್ಟೀಸ್ ಬೇಕು. ಒಳ ಮನಸ್ಸಿನ ಮಾತಿನ ಒಳ ಅರ್ಥವನ್ನು ತಿಳ್ಕೋಬೇಕಾದ್ರೆ ಸಮಯ ಬೇಕು. ಇದು ಒಂದು ದಿನದಲ್ಲಿ ಬರಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಧ್ಯಾನ ಮಾಡಿ, ಪ್ರತಿದಿನ ಧ್ಯಾನ ಮಾಡ್ತಾ ಹೋದರೆ ಆಗ ಒಳ ಮನಸ್ಸು ಏನು ಹೇಳ್ತಾ ಇದೆ ತಕ್ಷಣಕ್ಕೆ ಬರ್ತದೆ. ಇಲ್ಲಾಂದರೆ ಹೊರ ಮನಸ್ಸಿನ ಮಾತುಗಳನ್ನು ಕೇಳಿ ಆ ಕ್ಷಣಕ್ಕೇನು ಅನ್ನಿಸ್ತದೆ ಅದನ್ನು ಮಾಡೋಕ್ಕೆ ಹೋದಾಗ ವಿಫಲರಾಗೋದು ಒಳ್ಳೆಯದಾ? ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಒಳ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡಾಗ ಮುಂದೆ ವರ್ಷ ಏನಾಗ್ತದೆ, ಅದರ ಮುಂದಿನ ವರ್ಷ ಏನಾಗ್ತದೆ, ನಿನ್ನ ಜೀವನದ ಗುರಿ ಏನು, ಆ ಗುರಿಯನ್ನು ತಲುಪಲಿಕ್ಕೆ ಎಂಥ ಮಾರ್ಗವನ್ನು ಅನುಸರಿಸಬೇಕು, ಇದು ಒಳ್ಳೆಯದಾ? ಅದಕ್ಕೆ ಹಂಗಾದ್ರೆ ಎಲ್ಲ ಮನುಷ್ಯನಿಗೂ ಸಮಯ ಬೇಕು, ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕು. ಅದಕ್ಕೆ ನೀನು ಸಾಕ್ಷಿ ಭಾವದಿಂದ ಆ ಮನಸ್ಸು ಏನು ಮಾಡ್ತಾ ಇದೆ, ಎಷ್ಟು ಕುಣಿತಾ ಇದೆ, ಎಷ್ಟು ಹಾರಾಡ್ತಾ ಇದೆ ಅದನ್ನು ನೋಡ್ತಾ ಇರು. ಆಗ ಅದು ಡಿಸಪಿಯರ್ ಆಗಿ ನಿನ್ನ ಒಳ ಮನಸ್ಸು ಏನಿದೆ ಆ ಒಳ ಮನಸ್ಸಿನ ಶಕ್ತಿ, ನಾವು ಏನು ಅಂದ್ಕೊಳ್ತಾ ಇದ್ದೀವಲ್ಲ ಅದನ್ನು ಊಹಿಸ್ಲಿಕ್ಕೂ ಆಗದೇ ಇರುವಂಥ ಸಾಮರ್ಥ್ಯ, ಶಕ್ತಿ ಒಳ ಮನಸ್ಸಿಗಿದೆ. ನಿಮ್ಮ ಹಣೆಯ ಬರಹವನ್ನೇ ಚೇಂಜ್ ಮಾಡಿ ಸ್ವಯಂ ಬ್ರಹ್ಮನಾಗುವಂತಹ
ಸಾಮರ್ಥ್ಯವನ್ನು ಕೊಡೋದು ನಿಮ್ಮ ಒಳ ಮನಸ್ಸು. ಅದರ ಶಕ್ತಿ ಅರಿವು ನಮಗಿಲ್ಲದೆ ಇರೋದ್ರಿಂದಾಗಿ ನಾವು ಸುಮ್ಮನೆ ಕೆಲಸ ಮಾಡ್ತಾ ಇದ್ದೀವಿ, ಹೊರಗಡೆ ಯಶಸ್ಸು ಸಿಕ್ಕಲ್ಲ. ಸುಮ್ಮನೆ ದುಡಿತಾ ಇದ್ದೀವಿ, ಹಣ ಸಿಗಲ್ಲ. ಸುಮ್ಮನೆ ಏನೋ ಮಾಡ್ತಾನೇ ಇದ್ದೀವಿ, ಅದರಿಂದ ಏನೂ ಕೊನೆಯ ಗುರಿ ಮುಟ್ಟುದಿದೆಯಲ್ಲ ಅದಾಗಲ್ಲ. ಯಾವಾಗ ಒಳ ಮನಸ್ಸು ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡ್ರೆ, ಅದನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ನಮಗೆ ಗೊತ್ತಿದ್ದರೆ, ಏನನ್ನು ಬೇಕಾದರೂ ಸಾಧಿಸುವ ಸಾಮರ್ಥ್ಯ ಪ್ರತಿಯೊಬ್ಬ ಮನುಷ್ಯನಿಗಿದೆ. ಆದರೆ ಮನಸ್ಸು ಬೇಡವಾದ ವಿಚಾರಗಳನ್ನೇ ಯೋಚನೆ ಮಾಡೋದು ಜಾಸ್ತಿ ಅಂತ. ಎಷ್ಟು ಪಾಸಿಬಲ್ ಇದೆ ಅಷ್ಟು ನೆಗೆಟಿವ್ ಯೋಚನೆ ಮಾಡೋದೇ ಜಾಸ್ತಿ, ಮತ್ತು ನೆಗೆಟಿವ್ ಥಾಟ್ಸ್ ಬರೋದು ಜಾಸ್ತಿ, ನೆಗೆಟಿವನ್ನು ಎಂಜಾಯ್ ಮಾಡೋದು ಕೂಡ ಜಾಸ್ತಿ ಮನಸ್ಸು. ಅದು ಯಾಕೆ ಹಾಗೆ, ಅದು ಯಾಕೆ ಅದೇ ಇನ್ಬಿಲ್ಟ್ ಆಗಿ ಹೋಗಿದೆ ಅಂತಂದರೆ ದುಃಖನ ಸಂಭ್ರಮಿಸೋದೇ ಜಾಸ್ತಿ ಅನ್ನೋ ಥರ ಮನಸ್ಸು. ಹಾಂ, ಏನಾಗ್ಬಿಡ್ತದೆ ತುಂಬ ಸರಿ ಅದನ್ನು ನೋಡೇ ಅದನ್ನೇ ನಾವು ಹೆಚ್ಚು ನೋಡ್ತಾ ಹೋದಾಗ, ಬೈ ಪ್ರಾಕ್ಟೀಸ್ ಅಂತೀವಲ್ಲ, ಏನು ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಅದೇ ನಾವು ಆಗೋಗ್ತೀವಿ. ಈಗ ಆರ್ಮಿಯವರು ಯಾಕಾಗೆ ಶಿಸ್ತಾಗಿ ಕೂತಿರ್ತಾರೆ, ಯಾವಾಗ ನೋಡಿದ್ರು ಹೀಗೆ ಇರಬೇಕು, ಅವ್ರಿಗೆ ಹೊಟ್ಟೆಯೇ ಬರಲ್ಲ. ಯಾಕೆ ಅಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ? ಯಾಕೆ ಅಂದರೆ ಅವರು ಸೇರಿದ ಹಾಗೆನಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಅವ್ರ ರೂಟ್ ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಹೀಗೆ ಊಟ ಮಾಡಬೇಕು, ಹೀಗೆ ಕೂತ್ಕೋಬೇಕು, ಒಂದು ಡಿಸಿಪ್ಲಿನ್ಡ್ ಆಗಿ ರೂಟ್ ಹಾಕಿಕೊಟ್ಬಿಟ್ಟಿದ್ದಾರೆ ಅವರ ಸೀನಿಯರ್ ಆಫೀಸರ್. ಹಾಗೆ ನಿಮ್ಮ ಸೀನಿಯರ್ ಆಫೀಸರ್, ನಿಮ್ಮ ಮನಸ್ಸಿನ ಸೀನಿಯರ್ ಆಫೀಸರ್ ನಿಮ್ಮ ವಿವೇಕವನ್ನು, ನಿಮ್ಮ ಪ್ರಜ್ಞೆಯನ್ನು, ಆ ಮನಸ್ಸು ಸರಿಯಾದ ರೀತಿಯಲ್ಲಿ ಹೋಗಬೇಕು, ಒಳ್ಳೆಯ ಆಲೋಚನೆಗಳನ್ನೇ ಮಾಡಬೇಕು, ಒಳ್ಳೆಯದನ್ನು ನೋಡಿದಾಗ ಮಾತ್ರ ಎಂಜಾಯ್ ಮಾಡಬೇಕು ಅಂತ ಕಲಿಸಿದ್ರೆ, ಕೆಟ್ಟದ್ದಾದಾಗ ಎಂಜಾಯ್ ಮಾಡ್ತಾ ಇರಲಿಲ್ಲ, ಇನ್ನೊಬ್ಬರು ಬಿದ್ದಾಗ ನಗ್ತಾ ಇರಲಿಲ್ಲ, ಇನ್ನೊಬ್ಬರಿಗೆ ನೋವಾದಾಗ ಖುಷಿ ಆಗ್ತಾ ಇರಲಿಲ್ಲ. ಅದಕ್ಕೆ ವಿಕೃತಿ ಅಂತ ಕರಿತೀವಿ. ಹಾಗೆ ಮಾಡ್ತಾ ಹೋದರೆ ಕೊನೆಗೆ ನಿಮಗೆ ನೀವೇ ಏನೋ ಮಾಡ್ಕೊಳ್ತೀರಿ. ಅದಕ್ಕೆ ನೀವು ಸೀನಿಯರ್ ಆಫೀಸರ್ ಆಗಿ ಆ ಮನಸ್ಸಿಗೆ ನಿಮ್ಮ ವಿವೇಕ ಅನ್ನೋದನ್ನು ಸೀನಿಯರ್ ಆಫೀಸ್ ಮಾಡಿ, ಹೀಗೆ ನಡ್ಕೋ, ಹೀಗೆ ಇರು, ಹೀಗೆ ಯೋಚನೆ ಮಾಡು, ಹೀಗೆ ಆಲೋಚನೆ ಮಾಡಿದ್ರೆ ನೋಡು ನಿನ್ನ ಮುಂದಿನ ಫ್ಯೂಚರ್ ಏನಿದೆ ಎಷ್ಟು ಅದ್ಭುತವಾಗ್ತದೆ ಅಂತ ಒಂದು ಸರಿಯಾದ ಜ್ಞಾನ ಕೊಟ್ಟರೆ, ನಾಲೆಡ್ಜ್ ಕೊಟ್ಟರೆ, ಎಂತಹವನೂ ಕೂಡ ಒಂದು ಹಂತದವರೆಗಾದರೂ ಅವನ ಗುರಿಯನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಇದೆ. ಆದರೆ ಈಗ ನನಗೆ ಮತ್ತು ನನ್ನಂತ ಎಷ್ಟೋ ಮನಸ್ಸುಗಳಿಗೆ ಇದು ಗೊತ್ತಿದೆ, ಇಷ್ಟು ನಾಲೆಜ್ ಗೊತ್ತಿದೆ, ನೋಡು ಹೀಗೆ ನೀನು ಯೋಚನೆ ಮಾಡಿ ಮಾತಾಡಬೇಕು, ಜಾಸ್ತಿ ನೆಗೆಟಿವ್ ಯೋಚನೆ ಮಾಡಬಾರ್ದು, ಪಾಸಿಟಿವ್ ಆಗಿರಬೇಕು, ಏನಾದರೂ ಜಗಳ ಆದರೂ ನೀನು ಅಲ್ಲಿ ಸ್ವಲ್ಪ ಓಕೆ ಕೂಲಾಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಬೇಕು, ಇಂಥದ್ದೆಲ್ಲ ಗೊತ್ತಿದೆ. ಆದರೂ ನಾವು ಮಾಡೋದು ಅದೇ ನೆಗೆಟಿವ್ ಯೋಚನೆ. ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ, ಬೈ ಪ್ರಾಕ್ಟೀಸ್. ರೆಗ್ಯುಲರ್ ಏನನ್ನು ಪ್ರಾಕ್ಟೀಸ್ ಮಾಡಬೇಕು ಮಾಡ್ತಾ ಇಲ್ಲ. ಹಾಗೆ ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ಲೈಫ್ ಪೂರ್ತಿ ನಾನು ಡಿಸಿಪ್ಲಿನ್ಡ್ ಆಗಿ ನಾನು ಗುರಿಯನ್ನು ಮುಟ್ಟಲಿಕ್ಕೆ, ಕೀರ್ತಿಯನ್ನು ಗಳಿಸ್ಲಿಕ್ಕೆ, ಕೆಲಸದಲ್ಲಿ ಇನ್ನೂ ಚೆನ್ನಾಗಿ ಮುಂದುವರಿಲಿಕ್ಕೆ, ಎಲ್ಲದರಲ್ಲೂ ನಾನು ಇನ್ನೂ ಉತ್ಕೃಷ್ಟವಾಗಲಿಕ್ಕೆ, ಅಪ್ಗ್ರೇಡ್ ಆಗಿಕೊಳ್ಳೋ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಸೆಮಿನಾರ್ಗಳನ್ನು ಅಟೆಂಡ್ ಮಾಡಬೇಕು. ಆಗಾಗ ನೋಡಿ, ಇಡೀ ಪಾಶ್ಚಿಮಾತ್ಯರದ ಅದೊಂದು ಒಳ್ಳೆಯ ಗುಣ ಇದೆ. ಯಾಕೆ ಉದ್ದಿಮೆಗಳು ಅಲ್ಲೇ ಜಾಸ್ತಿ ಇದೆ, ಯಾಕೆ ಉದ್ದಿಮೆದಾರರು ಅಲ್ಲೇ ಹೆಚ್ಚಿದ್ದಾರೆ ಅಂತ ಹೇಳಿದ್ರೆ, ಅವರು ತನ್ನ ಉದ್ದಿಮೆಯನ್ನು ಬೆಳೆಸೋದಕ್ಕೆ, ತನ್ನ ಕ್ಷಮತೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ತನ್ನ ಕೆಲಸದ ಸ್ಕಿಲ್ಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಎಂಥದ್ದೇ ದೊಡ್ಡ ಉದ್ದಿಮೆದಾರ ಆದರೂ ಅಧ್ಯಯನ ಮಾಡ್ತಾನೆ. ತನ್ನ ಸ್ಕಿಲ್ಲನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸೆಮಿನಾರ್ಗಳನ್ನು ಅಟೆಂಡ್ ಮಾಡ್ತಾನೆ, ಅದನ್ನು ಕಲಿತಾನೆ. ಹಾಗೆ ಕಲಿತಾ ಅವ್ನ ಸ್ಕಿಲ್ಲನ್ನು ಹೆಚ್ಚು ಮಾಡ್ಕೊಳ್ತಾನೆ. ನಾವಿಲ್ಲಿ ನನಗೆ ಯಾವಾಗಲೂ ನೆಗೆಟಿವೇ ಇದೆ, ನಾನೇನು ಮಾಡಲಿ, ನಾನು ಏನೂ ಮಾಡಲ್ಲ ಅಂತ ಸುಮ್ಮನೆ ಕೂತಿದ್ರೆ ನೆಗೆಟಿವೇ ಅದು. ನಾನು ಎಲ್ಲೂ ಹೋಗಿ ಏನೂ ಕಲಿಯೋಕ್ಕಾಗಲ್ಲ, ಅದು ನೆಗೆಟಿವೇ ಆಗ್ತದೆ. ಅದಕ್ಕೆ ನಾವು ಉಪಾಸನದಿಂದ ಯೋಚನೆ ಮಾಡಿದ್ವು, ಈ ಥರದ ನೆಗೆಟಿವ್ಗಳಿಂದ ಹೊರಗೆ ಬರೋದಕ್ಕೆ ನಾವೊಂದು ದಾರಿ ತೋರಿಸ್ತೀವಿ. ನಮ್ಮಲ್ಲಿ ಮನೋಶಕ್ತಿ ಅಂತ ಒಂದು ವರ್ಕ್ಶಾಪ್ ಇದೆ. ನಿಮ್ಮ ಮನಸ್ಸೇನು, ನಿಮ್ಮ ಮನಸ್ಸಿನ ಶಕ್ತಿ ಅಂಥದ್ದು, ಆ ಮನಸ್ಸಿನ ಶಕ್ತಿನ ಬಳಸ್ಕೊಂಡ್ರೆ ಹೇಗೆ ಉದ್ಧಾರನೂ ಆಗಬಹುದು, ಮನಸ್ಸನ್ನು ಶತ್ರು ಮಾಡಿಕೊಂಡ್ರೆ ಹೇಗೆ ಕೆಳಗೂ ಬೀಳಬಹುದು ಅನ್ನುವ ಬೈ ಪ್ರಾಕ್ಟಿಕಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು, ಯಶಸ್ಸನ್ನು ಗಳಿಸಲಿಕ್ಕೆ, ಸಕ್ಸಸ್ಸನ್ನು ಪಡೀಲಿಕ್ಕೆ, ಹೆಚ್ಚು ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದ ಏನನ್ನೇ ಆದರೂ ಗಳಿಸಬೇಕಾದ್ರೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀವಿ. ಅದನ್ನೂ ನಿಮ್ಮ ಜೀವನದಲ್ಲಿ ಸರಿಯಾಗಿ, ಯಾಕೆಂದರೆ ಯಾರಾದರೂ ಒಬ್ಬ ಮಾರ್ಗದರ್ಶಕ ಬೇಕು. ಇಡೀ ನಾ ಹೇಳಿದ್ನಲ್ಲ, ಪಾಶ್ಚಿಮಾತ್ಯರೆಲ್ಲ ಯಾರನ್ನೂ ಒಬ್ಬರನ್ನು ಅನುಸರಿಸ್ತಾರೆ, ಅಲ್ಲಿ ಗುರು ಅಂತ ಇಲ್ಲ. ಆದರೆ ಯಾರೋ ಒಬ್ಬ ಸೆಮಿನಾರ್ ಟೀಚರ್ ಅಂತ ಇರ್ತಾರೋ, ಇನ್ನೊಬ್ರು ಯಾರು ಇರ್ತಾರೋ, ಗೈಡ್ ಅಂತ ಇರ್ತಾರೋ, ಅವರನ್ನು ಅನುಸರಣೆ ಮಾಡ್ತಾರೆ, ಅವ್ರ ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತಾರೆ, $1,000 ಖರ್ಚು ಮಾಡಿ ಕಲಿತಾರೆ. ವರ್ಷದಲ್ಲಿ $1,000 ಅವರ ಕಲಿಕೆಗಾಗಿ ಖರ್ಚು ಮಾಡ್ತಾರೆ. ಆದರೆ ನಮ್ಮಲ್ಲಿ ಕಲಿತದ್ದೇ ಜಾಸ್ತಿ ಆಯಿತು ಅಂತ ಅಂದ್ಕೊಂಡು ಎಲ್ಯಾಕೆ ಹೋಗಬೇಕು, ಅಲ್ಲಿ ಯಾಕೆ ಹೋಗಬೇಕು, ಇದನ್ನ ಯಾಕೆ ಕಲಿಬೇಕು ಅಂಥೇಳಿ ಇದ್ದ ಹಾಗೆ ಇದ್ದಾರೆ. ಮತ್ತು ಈ ರೀತಿಯಾಗಿ ನನ್ನಲ್ಲಿ ನೆಗೆಟಿವ್ ಜಾಸ್ತಿ, ನನ್ನ ಕಣ್ಣು ಮುಚ್ಚಿ ಕೂರೋಕ್ಕಾಗಲ್ಲ, ನನಗೆ ಯಾವಾಗಲೂ ಒಳ್ಳೆಯ ಯೋಚನೆಗಳೇ ಬರಲ್ಲ, ನನ್ನ ಜೀವನ ಯಾಕೆ ಹೀಗೆ
ಅಂತ ನಮಗೆ ನಾವೇ ಬೌಂಡ್ರಿ ಹಾಕ್ಕೊಂಡು ಕೊರಗ್ತಾ ನಮ್ಮ ಜೀವನವನ್ನು ಕೊರಗುವ ಜೀವನವಾಗಿ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂದರೆ ನಮ್ಮಲ್ಲಿ ಬಹಳಷ್ಟು ಮನಸ್ಸುಗಳು ಇನ್ನ ಭ್ರಮೆಯಲ್ಲೇ ಬದುಕ್ತಿದ್ದಾರೆ ಅಂತ. ಅದೇ ಭ್ರಮೆ, ಓಕೆ ನಂಗೇನೋ ಆಗ್ಬಿಡುತ್ತೆ, ನಾನೇನೂ ಮಾಡದೇ ಇದ್ರು, ನಾನೇನೋ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂದರೂ ನನಗೇನೋ ಕ್ಷಣದಲ್ಲಿ ಸಿಕ್ಬಿಡುತ್ತೆ, ಸಿಕ್ಕಿಲ್ಲ ಅಂದರೆ ನಾನು ನೆಗೆಟಿವ್ ಯೋಚನೆ ಮಾಡ್ತೀನಿ, ಇಷ್ಟೇ ಆಗ್ತಿರೋದ ನಮ್ಮಲ್ಲಿ? ಬರೀ ಕೇವಲ ಆ ಒಂದು ಇದರಲ್ಲೇ ಬದುಕ್ತಾ ಇದ್ದಾರೆ, ಭ್ರಮೆನಲ್ಲೇ ಬದುಕ್ತಾ ಇದ್ದಾರೆ. ಹೊರಗೆ ಬಂದರೆ, ಸರಿಯಾದ ಮಾರ್ಗದಲ್ಲಿ ಹೋದರೆ, ಸರಿಯಾದ ರೀತಿಯಾಗಿ ಆಲೋಚನೆಗಳನ್ನು ಮಾಡಿದ್ರೆ, ಆಲೋಚನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸರಿಯಾಗಿ ಕಲಿತ್ರೆ ಅವರ ಜೀವನವನ್ನು ನೋಡ್ರಿ, ನಾನು ಹೇಳೋದು ಒಂದೇ ಬಾರಿಗೆ ಬಿಲ್ ಗೇಟ್ಸ್ ಆಗಲ್ಲ, ವಾರನ್ ಬಫೆಟ್ ಆಗೋಕ್ಕಾಗಲ್ಲ, ಅಂಬಾನಿ ಆಗೋಕ್ಕಾಗದೆ ಹೋಗಬಹುದು. ಆದರೆ ಇವತ್ತು ಹೇಗೆ ಬದುಕ್ತಾ ಇದ್ದೀರೋ ಅದಕ್ಕಿಂತ ಉತ್ತಮವಾದ ಜೀವನವನ್ನು ಮಾಡಲಿಕ್ಕೆ ನೀವು ಅರ್ಹರು. ನಿಮಗೆ ಆ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿಯನ್ನು ತಿಳ್ಕೋಬೇಕಷ್ಟೆ, ಅದನ್ನು ಬಳಸುವ ವಿಧಾನಗಳನ್ನು ತಿಳ್ಕೋಬೇಕಷ್ಟೆ. ನನಗೆ ಎಲ್ಲವೂ ಗೊತ್ತು ಅಂತ ಭ್ರಮೆನಲ್ಲಿದ್ದರೆ ನೀವು ಹಾಗೇ ಇರ್ತೀರಿ, ಅದೇ ರೀತಿಯಾಗಿ ಬದುಕ್ತಾ ಇರ್ತೀರಿ. ನಾ ಹೇಳೋದು, ಇವತ್ತು ಹೇಗೆ ಬದುಕಿದ್ರಿ ನಾಳೆ ಹಾಗಿರಬಾರ್ದು. ನಿಮ್ಮ ಬದುಕು ಇನ್ನೂ ಚೆನ್ನಾಗಿರಬೇಕು. ಈ ವರ್ಷ ಹೇಗೆ ದುಡಿತಾ ಇದ್ರಿ, ಎಷ್ಟು ದುಡಿತಾ ಇದ್ರಿ, ಇದೇ ರೀತಿ ಇರಬಾರ್ದು. ಮುಂದಿನ ವರ್ಷ ಇನ್ನೂ ಚೆನ್ನಾಗಿರಬೇಕು. ನಿಮ್ಮ ಜೀವನ, ನಿಮ್ಮ ಕುಟುಂಬ ಚೆನ್ನಾಗಿರಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಿಮ್ಮ ಸ್ಕಿಲ್ ಇನ್ನೂ ಇಂಪ್ರೂವ್ ಆಗಿರಬೇಕು. ಹಾಗಿದ್ದಾಗ ಮಾತ್ರ ನೀವು ಮನುಷ್ಯ ಅಂತ ಆಗ್ತೀರಿ. ಏನೂ ಕಲಿಯದೇ ಇದ್ದರೆ, ಹೀಗೆ ಇದ್ದರೆ ಹಾಗೆ ಇದ್ಬಿಡ್ತೀವಿ, ಹಾಗೆ ಇರ್ತೀವಿ. ಅದೇ ನಂಗೆ ಏನು ಅನ್ಸುತ್ತೆ ಅಂದರೆ, ಈಗ ನಾವು ಮಾಡುವಂಥ ಪ್ರತಿಯೊಂದು ಯೋಚನೆಗಳು ಅದು ನಮ್ಮ ಯೋಚನೆಗಳೇ ಆಗಿರುತ್ತಾ, ಅಥವಾ ನಮಗೆ ಸರೌಂಡಿಂಗ್ಸ್ ಯಾರ್ದಾದ್ರು ಒಪಿನಿಯನ್ ಅದು ನಮ್ಮ ಯೋಚನೆಗಳಾಗಿ ಚೇಂಜ್ ಆಗುತ್ತಾ ಅನ್ನೋದು? ನೋಡಿ, ಮನುಷ್ಯ ಹುಟ್ಟಿದಾಗಿನಿಂದ ಬೇರೆಯವರ ಪ್ರಭಾವಕ್ಕೆ ಒಳಗಾಗ್ತಾನೆ. ಈಗ ಮೊದಲು ತಂದೆ ಅಥವಾ ತಾಯಿ, ಅದಾದಮೇಲೆ ಟೀಚರ್, ಅದಾದಮೇಲೆ ಯಾರೋ ಡ್ರೈವರ್. ಆ ಕಾರಣಕ್ಕೆ ಮಗು ಆಗಿದ್ದಾಗ ಒಂದಷ್ಟು ದಿನ ನಾನು ಟೀಚರ್ ಆಗ್ತೀನಿ ಅಂತ ಹೇಳ್ತಾ ಇರ್ತದೆ. ಅದಾದಮೇಲೆ ನಾನು ಅಮ್ಮ ಆಗಿರ್ತೀನಿ ಅಂತ ಅಡುಗೆ ಮಾಡೋದು, ಊಟ ಮಾಡಿಸೋದು ಮಾಡ್ತಾ ಇರ್ತದೆ. ಇನ್ನೊಂದಷ್ಟು ದಿನ ಎಲ್ಲೋ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಡಾಕ್ಟ್ರು ಎಲ್ಲ ತೋರಿಸಿದ್ರೆ ಆ ಮಗುನೂ ಯಾವುದೋ ಒಂದು ದಾರನೋ ಮತ್ತೊಂದು ಹಾಕ್ಕೊಂಡು ನಾನು ಡಾಕ್ಟ್ರ್ ಆಗಿದ್ದೀನಿ. ಯಾರನ್ನು ನೋಡ್ತಾ ಹೋಗ್ತೀವಿ, ನೋಡ್ತಾ ನೋಡ್ತಾ ನಾವು ಅವರಂತ ಆಗಬೇಕು ಅಂತ ಕಾಪಿ ಮಾಡೋಕ್ಕೆ ಶುರು ಮಾಡ್ತೀವಿ. ಎಲ್ಲಿವರೆಗೆ ನಮ್ಮಲ್ಲಿ ಸ್ವಂತಿಕೆ ಬೆಳೆಯಲ್ಲ, ಎಲ್ಲಿವರೆಗೆ ನಮ್ಮ ಜ್ಞಾನ ಹೆಚ್ಚು ಮಾಡ್ಕೊಳ್ಳಲ್ಲ, ನಮ್ಮ ಒಳಗಿರೋ ಜ್ಞಾನ ಹೆಚ್ಚು ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೆ ಬೇರೆಯವರನ್ನು ನೋಡೇ ಕಾಪಿ ಮಾಡಿ ನಾವು ಅಂದ್ಕೊಂಡಿರ್ತೀವಿ ನಾನು ನನ್ನಂತೆಯೇ ಬದುಕ್ತಾ ಇದ್ದೀನಿ ಅಂತ. ಆದರೆ ನಾವು ಬೇರೆಯವರಂತೆ ಬದುಕಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ, ಬೇರೆಯವರ ಆಲೋಚನೆಯಂತೆಯೇ ಬದುಕ್ತಾ ಇರ್ತೀವಿ. ಆದರೆ ಅದು ನಮಗೆ ಅರಿವಿಗೆ ಬರಲ್ಲ. ಯಾಕೆ? ನಾವು ಅಜ್ಞಾನದಲ್ಲಿ ಇರ್ತೀವಿ. ನಮ್ಮ ಸ್ವಜ್ಞಾನ ಅಂತ ಏನಿದೆಯಲ್ಲ, ಸ್ವಾಧ್ಯಾಯ ಇರಲ್ಲ, ಸ್ವಜ್ಞಾನ ಇರಲ್ಲ. ಅವ್ರು ಹೇಳಿದ್ದೇನೆ ನಾನು ಹೇಳ್ತಾ ಇರಬಹುದು, ಆದರೆ ಇದು ನನ್ನ ಅನುಭವದ ಮೇಲೆ. ಆದರೆ ನೀವು ಹೇಳ್ತಾ ಇರ್ತೀರಿ, ಅದು ಅವರು ಹೇಳಿದ್ದನ್ನು ನೀವು ಹೇಳ್ತಾ ಇದ್ದೀರಿ, ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಿ. ಆದರೆ ಯಾರು ಜ್ಞಾನಿಗಳಿದ್ದಾರೆ, ಯೋಗಿಗಳಿದ್ದಾರೆ, ಸಾಧಕರಿದ್ದಾರೆ, ಅಥವಾ ನಿಮ್ಮ ಮೆಟೀರಿಯಲಿಸ್ಟಿಕ್ ಲೈಫ್ನಲ್ಲೇ ಲೌಕಿಕವಾಗಿ ಉನ್ನತವಾದನ್ನು ಯಾರು ಸಾಧನೆ ಮಾಡಿದ್ದಾರೆ, ಬೇರೆಯವ್ರನ್ನೇ ಕಾಪಿ ಮಾಡಿ ಬದುಕ್ತಾ ಇರಲ್ಲ. ಬಹಳಷ್ಟು ಜನ ಬೇರೆಯವರ ಆಲೋಚನೆಗಳನ್ನು ಕಾಪಿ ಮಾಡಿಯೇ ಬದುಕ್ತಾ ಇರ್ತಾರೆ. ಆ ಜ್ಞಾನ, ತಮ್ಮ ಜ್ಞಾನ ಹೆಚ್ಚು ಮಾಡಿಕೊಂಡಾಗ, ತಮ್ಮ ಮನಸ್ಸಿನ ಶಕ್ತಿ ಎಂಥದ್ದು ಅಂತ ಅರ್ಥ ಮಾಡಿಕೊಂಡಾಗ ಸ್ವತಂತ್ರವಾಗಿ ಬದುಕ್ತಾರೆ, ಇನ್ನೊಬ್ಬರ ಕಾಪಿ ಪೇಸ್ಟ್ ಅಲ್ಲದೆ ಬದುಕ್ತಾರೆ. ಅಂದರೆ ಈಗ ನಾನು ಹೇಳೋವಾಗ ನೀವು ಹೇಳಿದ್ರಿ ಮೆಡಿಟೇಷನ್ ಮಾಡಬೇಕು, ಇದಕ್ಕೆಲ್ಲ ಸ್ವಲ್ಪ ಶಾಂತ ರೀತಿಯಾಗಿ ಕೂತ್ಕೊಂಡು ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಬೇಕು, ನಿಮ್ಮ ಮನಸ್ಸನ್ನು ಕೇಳಬೇಕು, ಈ ಥರದ್ದೆಲ್ಲ ತುಂಬ ಜನ ಹೇಳೋದು ನಾನು ಕೇಳಿದ್ದೀನಿ. ಹೀಗೆ ಸುಮ್ಮನೆ ಕೂತ್ರೇನೆ ತಲೆಯಲ್ಲಿ ನೂರಾರು ಯೋಚನೆ ಹೊರಡೋದು, ಅಥವಾ ಮೆಡಿಟೇಷನ್ಗೆ ಅಂತ ಕೂತ್ರೇನು ಏನೇನೋ ಹೇಳುತ್ತೆ ಮನಸ್ಸು, ಏನೇನೋ ಹೇಳ್ತಿರುತ್ತೆ, ಅದು ಎಲ್ಲ ಮೆಸ್ಸಿ ಅನ್ನೋ ಥರದ್ದು ಕೇಳಿಸ್ತಾ ಇರುತ್ತೆ. ಅದು ಯಾಕೆ ಹಂಗಾಗುತ್ತೆ ಅಂತ ನೋಡಿ. ನಾವು ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ 60,000 ಥಾಟ್ಸ್ಗಳು ಬರ್ತವೆ. 60,000 ಅವರೇಜ್ ಅಂತೆ ಅದು. ಅದರಲ್ಲೂ ರಾತ್ರಿ ಹೊತ್ತು ಇನ್ನೂ ಹೆಚ್ಚು ಅಂತ. ಮನಸ್ಸು, ನಾವು ದೇಹ ನಿದ್ದೆ ಮಾಡ್ತಾ ಇರ್ತದೆ, ಆದರೆ ರಾತ್ರಿ ಹೊತ್ತು ಕೂಡ ಮನಸ್ಸು ಹಗಲಿಗಿಂತ ರಾತ್ರಿ ಹೊತ್ತು ಹೆಚ್ಚು ಆಲೋಚನೆಗಳನ್ನು ಮಾಡ್ತಾ ಇರ್ತದೆ. ಅದನ್ನು ನೋಡಿದ್ದು, ಇದನ್ನು ಕೇಳಿದ್ದು, ಇವ್ರನ್ನ ಕೇಳಿದ್ದು ಎಲ್ಲವೂ. ಮತ್ತು ನೀವು ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ಮತ್ತೆ ಯೋಚನೆ ಮಾಡ್ತೀನಿ. ಯಾರೋ ಒಬ್ಬ ಹೇಳಿದ್ನಂತೆ, ತುಂಬ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಯೋಚನೆ ಮಾಡ್ತಾ ಇದ್ದಿ? ಕೂದಲು ಉದುರುತ್ತಾ ಇದೆ. ಕೂದಲು ಯಾಕೆ ಉದುರುತ್ತಾ ಇದೆ? ತುಂಬ ಯೋಚನೆ ಮಾಡ್ತಾ ಇದ್ದೀನಲ್ಲ, ಅದು ಕುದುರುತ್ತಾ ಇದೆ ಅಂತ. ಆದರೆ ಇದನ್ನು ಬಿಡದೆ ಅದಿಲ್ಲ, ಅದಿಲ್ಲದೆ ಇದಿಲ್ಲ ಅಂತ. ಹಾಗೆ ನಾವು ಆಲೋಚನೆಯನ್ನು ಬಿಡದೆ ಬರೀ ಚಿಂತಿಸೋದನ್ನೇ ಮಾಡ್ಕೊಂಡು ಹೋದರೆ ಇನ್ನೂ ಚಿಂತೆ ಹೆಚ್ಚಾಗ್ತದೆ. ಅದಕ್ಕೆ ಮನಸ್ಸನ್ನು ಸ್ವಲ್ಪ ಬೇರೆ ಬೇರೆ ಥರ ಡೈವರ್ಟ್ ಮಾಡಬೇಕು. ಅದಕ್ಕೆ ಪ್ರಾಣಾಯಾಮ ಅಂತಿದೆ, ಅದಕ್ಕೆ ಮುದ್ರೆಗಳು ಅಂತಿದೆ, ಸರಿಯಾದ ಧ್ಯಾನ ವಿಧಾನ ಅಂತಿದೆ. ಅದನ್ನು ಅನುಸರಣೆ ಮಾಡಿದರೆ ಒಂದಷ್ಟು ದಿನ ಥಾಟ್ಸ್ ಬರ್ತಿದೆ ಮತ್ತು ಬರಲೇಬೇಕು. ಮನಸ್ಸಿನ ಕೆಲಸವೇ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಈ ರೀತಿ ಆಲೋಚನೆಗಳು, ಸಂಕಲ್ಪ ವಿಕಲ್ಪಗಳು ಬರೋದೇ ಮನಸ್ಸಿನ ಕೆಲಸ. ಅದಿಲ್ಲದೆ ಇದ್ದರೆ ನೀವು ಮನುಷ್ಯರೇ ಆಗಿರಲ್ಲ. ಆದರೆ ಅದ್ರ ಪಾಡಿಗೆ ಅದು ಬರ್ತಾ ಇರ್ತದೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತದೆ. ನೀವೇನು ಮಾಡಬೇಕು? ಸುಮ್ಮನೆ ನೋಡ್ತಾ ಇರಬೇಕು.
ಯಾರೋ ಮುಂದೆ ಜಗಳ ಮಾಡ್ತಾ ಇದ್ದಾರೆ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ಏನು ಮಾಡ್ತೀರಿ? ಜಗಳ ನೋಡ್ತೀವಿ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಹೋಗ್ತೀವಿ. ಹಾಂ, ಹಾಗೆ ಇಟ್ಕೊಂಡು ಹೋಗಬಾರ್ದು. ನೋಡಬೇಕು, ಅವ್ರ ಪಾಡಿಗೆ ಅವ್ರು ಜಗಳ ಮಾಡ್ಕೊಳ್ಳೋದನ್ನು ಅವ್ರಿಗೆ ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗಬೇಕು. ಅವ್ರು ಜಗಳ ಮಾಡೋದನ್ನು ನಮ್ಮ ತಲೆಗೆ ಇಟ್ಕೊಂಡ್ರೆ ಒಳಗಡೆ ಜಗಳ ಶುರು ಆಗ್ತದೆ. ಬುದ್ಧಿಗೆ, ವಿವೇಕಕ್ಕೆ, ಮನಸ್ಸಿಗೆ, ಹೊರ ಮನಸ್ಸಿಗೆ, ಒಳ ಮನಸ್ಸಿಗೆ ಎಲ್ಲ ಮನಸ್ಸುಗಳು ಸೇರಿಕೊಂಡು ಜಗಳ ಮಾಡೋಕ್ಕೆ ಶುರು ಆಗ್ತದೆ. ಆಗ ಕಣ್ಣು ಮುಚ್ಚಿದಾಗ ಆಲೋಚನೆ ಇನ್ನೂ ಹೆಚ್ಚಾಗ್ತದೆ, ಚಿಂತೆಗಳು ಇನ್ನೂ ಹೆಚ್ಚಾಗ್ತದೆ. ಆದರೆ ಅದನ್ನೇ, ಆ ಚಿಂತೆ ಆಲೋಚನೆಗಳನ್ನೇ ನೋಡ್ತಾ ಹೋದರೂ ಕೂಡ ಒಂದು ದಿನ ಅದು ಡಿಸಪಿಯರ್ ಆಗ್ತದೆ, ಕಳೆದು ಹೋಗ್ತದೆ, ಬಿದ್ದು ಹೋಗ್ತದೆ. ಈಗ ಒಂದು ಮೂವಿ ಅಂತಿದೆ, ಒಂದು ಮೂವಿ 2 ಗಂಟೆ ಇದೆ, ಒಂದು ಮೂವಿ 1.5 ಗಂಟೆ ಇದೆ. 1.5 ಗಂಟೆಯಿಂದ ಇವತ್ತು 3 ಗಂಟೆವರೆಗೂ ಮೂವಿ ಇದೆ. ಆಲ್ಮೋಸ್ಟ್ 4 ಗಂಟೆವರೆಗೂ ಬಂದ್ಬಿಟ್ಟಿದೆ ಈಗ ಮೂವಿಗಳು ಅಲ್ವಾ? ಆದರೆ 1.5 ಗಂಟೆ ಇರಲಿ, 2.5 ಗಂಟೆ ಇರಲಿ, 3 ಗಂಟೆ ಇರಲಿ, 4 ಗಂಟೆ ಇರಲಿ, ಒಂದೊಂದು ಮೂವಿ ಒಂದೊಂದು ಟೈಮ್. ಆದರೆ ಕೊನೆಯಲ್ಲಿ ದ ಎಂಡ್ ಬರಲೇಬೇಕು, ಶುಭಂ ಬರಲೇಬೇಕು ಅಲ್ವಾ? ಬರಬೇಕೋ ಬರಬಾರ್ದು? ಬರಬೇಕು, ಬಂದೇ ಬರ್ತದೆ ಕೂಡ ಅಲ್ವಾ? Okay, ಹೌದು. ಹಾಗೆ ನನ್ನ ಆಲೋಚನೆ 1 ದಿನಕ್ಕೆ ಬಿದ್ದು ಹೋಗ್ಬೋದು, ನಿಮ್ಮ ಆಲೋಚನೆ 2 ದಿನ ತಗೋಬಹುದು. ಆದರೆ ಒಂದು ದಿನ ನಿಮ್ಮ ಆಲೋಚನೆ ಬಿದ್ದು ಹೋಗ್ತದೆ, ನಿಮ್ಮ ಥಾಟ್ಸ್ಗಳು ಬಿದ್ದು ಹೋಗ್ತವೆ. ಆದರೆ ಅಲ್ಲಿವರೆಗೆ ತಾಳ್ಮೆಯಿಂದ ಆ ಆಲೋಚನೆಯನ್ನೇ ನೋಡ್ತಾ ಇದ್ರೆ ದಿ ಎಂಡ್ ಅಂತ ಬರ್ತದೆ ಒಂದಿನ. ಬಟ್ ನನ್ಗೇನ್ ಅನ್ಸುತ್ತೆ, ಆದ್ರೆ ಅಷ್ಟು ತಾಳ್ಮೆ ಇರಬೇಕು. ತಾಳ್ಮೆ ಇರಬೇಕು. ಆ ತಾಳ್ಮೆನು ಗಳಿಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಪರಿಶ್ರಮನೂ ಪಡಬೇಕು ಅಂತ. ತುಂಬ ಶ್ರಮ, ಪರಿಶ್ರಮ ಅಂದರೆ ಏನು? ಬೆಳಗ್ಗೆ ಎದ್ದು ಅದಕ್ಕೆ ಆದಂಥ ಡ್ರೆಸ್ ಹಾಕ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಬೆವರು ಸುರಿಸಬೇಕಾಗಿದ್ದಿಲ್ಲ. ಸರಿಯಾದ ರೀತಿಯ ಒಬ್ಬ ಮಾರ್ಗದರ್ಶಕದಿಂದ, ಒಬ್ಬ ಗುರುವಿಂದ ಒಂದಷ್ಟು ಮುದ್ರೆಗಳು, ಒಂದಷ್ಟು ಪ್ರಾಣಾಯಾಮ, ಒಂದಷ್ಟು ಧ್ಯಾನ ವಿಧಾನಗಳನ್ನು ಸರಿಯಾಗಿ ತಿಳಿದು ಮನಸ್ಸಿನ ಬಗ್ಗೆ ಒಂದು ಅರ್ಥ ಮಾಡಿಕೊಂಡ್ರೆ, ನೋಡಿ, ಜೀವನದಲ್ಲಿ ಏನು ಅರ್ಥ ಮಾಡ್ಕೊಳ್ಳೋದೇ ಇದ್ರೂ ಸರಿ ಇಲ್ಲ. ನಿಮ್ಮ ಗಂಡನ ಅರ್ಥ ಮಾಡ್ಕೊಳ್ಳೋದೇ ಇದ್ರೂ ಚಿಂತೆ ಇಲ್ಲ, ನಿಮ್ಮ ಹೆಂಡತಿಯರನ್ನ ಅರ್ಥ ಮಾಡ್ಕೊಳ್ಳೋದೇ ಇದ್ರೂ ಚಿಂತೆ ಇಲ್ಲ. ಮೊದಲು ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅರ್ಧ ಸಮಸ್ಯೆ ಬಿದ್ದು ಹೋಯ್ತು, ಮುಗೀತು. ನೀವು ಜೀವನದಲ್ಲಿ ಅರ್ಧ ಗೆದ್ದ ಹಾಗೂ ಕೂಡ. ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಅರ್ಧ ಗೆದ್ದ ಹಾಗೆ. ಇನ್ನೇನಿದ್ರು ಇನ್ನೊಂದಷ್ಟು ಸಾಧನೆ ಮಾಡಬೇಕು, ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಅದು ನಿಜ. ಬಟ್ ನನ್ಗೇನು ಅನ್ಸುತ್ತೆ ಅಂದರೆ, ಈಗ ಮನಸ್ಸು ನಮ್ಗೆ ಹೇಳ್ತಾ ಇರುತ್ತಲ್ಲ, ಅದು ಫ್ಯೂಚರಲ್ಲಾಗೋ ಏನಾದರೂ ಇನ್ಸಿಡೆಂಟ್ಗೆ ಕ್ಲೂ ಕೊಟ್ಟಂಗ ಅಂತ. ಯಾಕಂದರೆ ಈಗ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಮನೇಲಿ ಸಾವಾಗಿರುತ್ತೆ ಅಂದ್ಕೊಳ್ಳಿ. ಬೆಳಿಗ್ಗೆ ಅವರು ಸಾವು ಮನೇಲಿ ಹೇಳ್ತಾರೆ, ಬೆಳಿಗ್ಗೆ ಕುಂಕುಮ ಬಿದ್ದಿತ್ತು, ಕುಂಕುಮ ಡಬ್ಬಿ, ಆವಾಗಲೇ ನನಗೆ ಗೊತ್ತಾಯಿತು ಏನೋ ಆಗುತ್ತೆ, ಇವತ್ತು ಕೆಟ್ಟದಾಗುತ್ತೆ, ಅಪಶಕನ ಆಗುತ್ತೆ ಅಂತ. ಸೊ ಮನಸ್ಸು ಈ ಥರ ಕ್ಲೂ ಕೊಡುತ್ತಾ? ಅದು ನಿಜಾನಾ ಅಥವಾ ಅದು ಅಚಾನಕ್ಕಾಗೇ ಆಗಿರುತ್ತೆ? ಇಂಥದ್ದು ನನಗೆ ಡೌಟ್ ಇದೆ. ಯಾಕಂದರೆ ತುಂಬ ಜನ ತುಂಬ ನೆಗೆಟಿವ್ ಆದಾಗ ಹೇಳಿರ್ತಾರೆ, ನನಗೆ ಬೆಳಿಗ್ಗೆ ಈ ಥರದ್ದೇನೋ ಸೆನ್ಸ್ ಆಯಿತು, ನನಗೆ ಈ ಮಧ್ಯಾಹ್ನ ಈ ಥರ ಏನೋ ಥಾಟ್ ಬಂತು, ಈ ಥರ ನೆಗೆಟಿವ್ ಥಾಟ್ ಬಂತು, ಏನೋ ಆಗುತ್ತೆ. ಮತ್ತು ತುಂಬ ಜನರಿಗೆ ಇವತ್ತೇನೋ ಆಗುತ್ತೆ ಅನ್ನುವಂಥ ಥಾಟ್ ಮನಸ್ಸಲ್ಲಿ ಬರ್ತಾ ಇರುತ್ತೆ, ಅವತ್ತೇನೋ ಆಗಿರುತ್ತೆ. ಇದು ಯಾಕಾಗುತ್ತೆ? ಇದು ನಿಜನಾ ಅಥವಾ ಅದು ಸುಳ್ಳ? ನಾ ಮೊದಲೇ ಹೇಳಿದ ಹಾಗೆ ನಮ್ಮ ಮನಸ್ಸಿನ ಶಕ್ತಿ, ಅದರಲ್ಲೂ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ನಮ್ಮ ಒಳ ಮನಸ್ಸಿನ ಸಾಮರ್ಥ್ಯ ಏನಿದೆ, ಅದನ್ನು ಇವತ್ತಿನ ಮಾಡ್ರನ್ ಸೈಕಾಲಜಿ ಕೂಡ ಇನ್ನೂ ಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಅಷ್ಟು ಅಗಾಧವಾದ ಶಕ್ತಿ, ಅಗಾಧವಾದ ಸಾಮರ್ಥ್ಯ ಆ ಒಳ ಮನಸ್ಸಿಗಿದೆ. ನಿಮ್ಮ ಹಿಂದಿನ ಜನ್ಮ, ನಿಮ್ಮ ಮುಂದಿನ ಜನ್ಮ, ನಿಮ್ಮ ಮುಂದಿನ ವರ್ಷ, ನೀವೇನು ಆಗಬೇಕು, ಏನು ಆಗ್ತೀರಿ, ಏನು ಮಾಡಬೇಕು, ಎಲ್ಲವೂ ಆಲ್ರೆಡಿ ನಿಮ್ಮ ಮನಸ್ಸಿನೊಳಗಿದೆ. ನಿಮ್ಮ ಮನಸ್ಸಿಗೆ ಎಲ್ಲವೂ ಗೊತ್ತಿದೆ. ಹಾಗಾಗಿ ಸಮ್ ಟೈಮ್ ಕೆಲವರಿಗೆ ಹೊರ ಮನಸ್ಸು ರಿಲ್ಯಾಕ್ಸ್ ಆದಾಗ ಯಾವುದೋ ಒಂದು ಕ್ಷಣ ಇದೇನೋ ಗಡಿಸೋದಿದೆ ಅಂತ ಆಗುವಂಥ ಸಾಧ್ಯತೆ ಇದೆ. ಹಾಂ, ಮುಂದೆ ಹೋದಾಗ ಆಕ್ಸಿಡೆಂಟ್ ಆಗ್ಬೋದು, ಒಂದು ಇಂಡಿಕೇಟ್ ಸಿಗ್ಬೋದು, ಸಂಕೇತ ಸಿಗ್ಬೋದು, ಒಂದು ಸೈನ್ ಸಿಗ್ಬಹುದು, ತುಂಬ ಸರಿ ಸಿಗ್ತದೆ. ಆದರೆ ಇದನ್ನೇ ಹೆಚ್ಚು ಮಾಡ್ಕೋಬೇಕು. ಅದರ ಅರ್ಥ ನೆಗೆಟಿವೇ ಆಗೋದನ್ನೇ ಹೆಚ್ಚು ಮಾಡ್ಕೊಳ್ಳೋದಲ್ಲ. ಅದೇ ಯೋಚನೆ ಬರುತ್ತೆ. ಯಾವಾಗ ಇವ್ರು ಯಾರೋ ಸಾಯ್ತಾರೆ, ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದಾಗ್ತದೆ. ಮನೋವೈ ಸರ್ವತೋಮುಖ, ಮನಸ್ಸೇ ಎಲ್ಲವೂ ಆಗಿದೆ. ನೀವೇನು ಯೋಚನೆ ಮಾಡ್ತೀರಿ ಅದೇ ನೀವು ಇವತ್ತಾಗಿದ್ದೀರಿ, ಮುಂದೆಯೂ ಅದೇ ಆಗ್ತೀರಿ. ನೀವು ಇವತ್ತೇನು ಯೋಚನೆ ಮಾಡ್ತಾ ಇದ್ದೀರಿ ನಾಳೆ ಅದೇ ಆಗೋದು. ಆ ಕಾರಣದಿಂದ ಅವ್ರು ಸಾಯ್ತಾರೆ, ಇವ್ರು ಸಾಯ್ತಾರೆ, ಬರೀ ಇದನ್ನೇ ಯೋಚನೆ ಮಾಡಬೇಡಿ. ನನ್ನ ಜೀವನದಲ್ಲಿ ನಾನು ಏನು ಆಗಬೇಕಾಗಿದೆ, ಏನು ಮಾಡಬಹುದಾಗಿತ್ತು, ಏನು ಮಾಡಿದರೆ ಸರಿ ಇತ್ತು, ಇದನ್ನು ಯೋಚನೆ ಮಾಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲೀರಿ. ಸಮ್ ಟೈಮ್ ನೆಗೆಟಿವ್ ಯೋಚನೆ ಬರ್ತಾ ಇದೆ ಅಂದರೆ ಆ ಇಂಡಿಕೇಟ್ ಸಿಕ್ಕಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಹೇಗೆ? ಒಳ್ಳೆ ಯೋಚನೆ ಮಾಡಿ. ಆದರೂ ಇದೇ ಥಾಟ್ಸ್ ಹಿಂಟ್ ಮಾಡ್ತಿದ್ರೆ? ನಾನು ಅದಕ್ಕೆ ತುಂಬ ಸರಿ ಹೇಳಿದ್ದೀನಿ. ನಾವು ಯಾವತ್ತೂ ಕೆಟ್ಟ ಹಾಡನ್ನು ನಮ್ಮ ಮೊಬೈಲ್ನಲ್ಲಿ ಇಟ್ಕೊಳ್ಳಲ್ಲ ಅಲ್ವಾ? ನಮ್ಮದೇ ಕೆಟ್ಟ ಫೋಟೋಗಳು ಯಾವುದಾದ್ರೂ ಇದ್ದರೆ ತಕ್ಷಣಕ್ಕೆ ಡಿಲೀಟ್ ಮಾಡ್ತೀವಿ. ಯಾವಾಗಲೂ ನಾವು ಚೆನ್ನಾಗಿರೋ ಫೋಟೋಗಳನ್ನಷ್ಟೇ ನಾವು ಸ್ಟೋರ್ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಘಟನೆಗಳಿರ್ತವೆ, ಒಳ್ಳೆಯ
ಹಾಡುಗಳಿರ್ತವೆ ನಮ್ಮ ಜೀವನದಲ್ಲಿ, ಅಂದರೆ ಒಳ್ಳೆಯ ವಿಷಯಗಳಿರ್ತವೆ. ಅದನ್ನೆಲ್ಲ ಬಿಟ್ಟು ನಾವು ಏನು ಮಾಡ್ತೀವಿ, ಯಾವುದೋ ಒಂದು ಬ್ಯಾಡ್ ಇನ್ಸಿಡೆಂಟ್, ನೆಗೆಟಿವ್ ಇನ್ಸಿಡೆಂಟ್ ಅಥವಾ ಬೇಡದ್ದು ಏನಾದರೂ ಇದ್ದರೆ ಬರೀ ಅದನ್ನೇ ಯೋಚನೆ ಮಾಡ್ತೀವಿ. ಹೇಗೆ ನಿಮ್ಮ ಮೊಬೈಲ್ನಲ್ಲಿ ಕೆಟ್ಟ ಫೋಟೋ ಡಿಲೀಟ್ ಮಾಡ್ತೀರೋ, ಕೆಟ್ಟ ಹಾಡನ್ನು ಡಿಲೀಟ್ ಮಾಡ್ತೀರೋ, ಕೆಟ್ಟ ವಿಡಿಯೋನ ಡಿಲೀಟ್ ಮಾಡ್ತೀರೋ, ಹಾಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಆಲೋಚನೆಗಳೇನಿದೆ, ಕೆಟ್ಟ ಬೇರೆ ಬೇರೆ ವಿಷಯಗಳೇನಿದೆ ಅದನ್ನು ತೆಗೆದು ಹಾಕಿ. ಹೇಗೆ ತೆಗೆದು ಹಾಕೋದು? ಇದಾದರೆ ಮೊಬೈಲ್ ಈಸಿ. ಆದರೆ ಮನಸ್ಸಲ್ಲಿ ಇರೋದು ಹೇಗೆ ಅಂತಂದರೆ, ಯಾವಾಗಲೂ ಚೆನ್ನಾಗಿರೋ ಫೋಟೋನ ಯಾವಾಗಲೂ ನೋಡ್ತಾನೆ ಇರ್ತೀವಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ. ಒಳ್ಳೆ ಹಾಡು ಕೇಳಿದ್ರೆ, ತುಂಬ ಅದ್ಭುತವಾದ ಹಾಡು ಅಂತ ಹೇಳಿದ್ರೆ ರಿಪೀಟೆಡ್ಲಿ ಅದನ್ನೇ ಕೇಳ್ತಾ ಇರ್ತೀವಿ ಅಲ್ವಾ. ಮತ್ತು ಕೆಟ್ಟ ಹಾಡು ಕೇಳೋಕ್ಕೆ ಹೋಗಲ್ಲ. ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು ನಾವು ಪ್ಲೇ ಲಿಸ್ಟ್ಗೆ ಹಾಕ್ಕೊಂಡು, ಫೇವರೇಟ್ಗೆ ಹಾಕ್ಕೊಂಡು ಕೇಳ್ತಾನೆ ಇರ್ತೀವಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದು ಒಳ್ಳೇದಿದೆ, ಯಾವುದು ತುಂಬ ಸ್ವೀಟ್ ಮೆಮೊರಿ ಅಂತ ಇದೆ, ಯಾವುದು ಲವಯಬಲ್ ಅಂತ ಏನು ಕರೀತಿರಲ್ಲ, ಅದ್ಭುತವಾದ ಘಟನೆಗಳಿದೆ, ಅದನ್ನೇ ಮೆಲ್ಕ್ ಹಾಕ್ತಾ ಇರಿ. ಕೆಟ್ಟದ್ದು ಬರ್ತದೆ, ಇಗ್ನೋರ್ ಮಾಡಿ, ನಿರ್ಲಕ್ಷ್ಯ ಮಾಡಿ, ಒಳ್ಳೆಯದನ್ನೇ ಯೋಚನೆ ಮಾಡಿ. ಹೇಗೆ ಕೆಟ್ಟ ಫೋಟೋ ತೆಗೆದುಬಿಟ್ಟು ಒಳ್ಳೆಯ ಫೋಟೋನೇ ನೋಡ್ತಾನೆ ಇರ್ತಿದ್ವೋ, ಹಾಗೆ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಂದರ್ಭ ಏನಿದೆ ಅದನ್ನೇ ನೋಡ್ತಾ ಇರಿ, ಅದನ್ನೇ ಯೋಚನೆ ಮಾಡ್ತಾ ಇರಿ, ಅದನ್ನೇ ಆಲೋಚನೆ ಮಾಡ್ತಾ ಇರಿ. ಒಂದಷ್ಟು ದಿನ ಕಷ್ಟ ಆಗ್ತದೆ, ಕೆಟ್ಟದ್ದು ಮಧ್ಯೆ ಮಧ್ಯೆ ಬರ್ತಾ ಇರ್ತದೆ, ಮೂಗು ತೋರಿಸ್ತಾ ಇರ್ತದೆ. ಆದರೆ ನೀವು ಯಾವಾಗ ಆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರ್ತೀರಿ, ಒಳ್ಳೆಯ ಸಂಗತಿಗಳನ್ನೇ ಆಲೋಚನೆ ಮಾಡ್ತಾ ಇರ್ತೀರಿ, ಕೊನೆಗೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಒಂದು ದಿನ ಆ ನೆಗೆಟಿವ್ ಅನ್ನೋದು, ಬೇಡದ್ದೇನಿದೆ, ಕೆಟ್ಟ ಆಲೋಚನೆಗಳಿದೆ, ಅದು ಹೋಗಿ ಕೇವಲ ಸ್ವೀಟ್ ಮೆಮೊರೀಸ್ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿ ಉಳಿತದೆ. ಹಾಗಾದರೆ ನಾವು ಮನಸ್ಸನ್ನು ನಿಯಂತ್ರಿಸಬೇಕಾ ಅಥವಾ ಅರ್ಥ ಮಾಡ್ಕೊಳ್ಬೇಕಾ? ಅರ್ಥ ಮಾಡ್ಕೋಬೇಕು. ನಿಯಂತ್ರಿಸಕ್ಕೆ ಹೋದರೆ ಅದು ಮಗು ಇದ್ದ ಹಾಗೆ ಮನಸ್ಸು. ನಾವು ದೇಹದಲ್ಲಿ ಬೆಳೆದು ಬಿಟ್ಟಿರ್ತೀವಿ, ಮನಸ್ಸು ಹಾಗೆ ಪ್ರಜ್ಞೆಯಿಂದ ಬೆಳೀತಾ ಹೋಗ್ತದೆ. ಆದರೂ ಅದು ಒಂದು ರೀತಿಯಾಗಿ ಮಗು ಇದ್ದ ಹಾಗೆ ಮನಸ್ಸು. ನೀವು ಅದಕ್ಕೇನಾದರೂ ನಿರ್ಬಂಧ ಮಾಡಿದ್ರೆ, ನಿಯಂತ್ರಣ ಮಾಡೋಕ್ಕೆ ಹೋದರೆ ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ, ಅದು ಇನ್ನೂ ಹೆಚ್ಚು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತದೆ. ಈಗ ನಮಗೆ ಯಾರೋ ಒಬ್ಬ ವ್ಯಕ್ತಿ ಇಷ್ಟ ಇಲ್ಲ, ಆ ವ್ಯಕ್ತಿ ನನಗೆ ಇಷ್ಟ ಇಲ್ಲ, ಅವ್ನ ಮುಖನೇ ನೋಡಬಾರ್ದು ಅಂತ ಕಣ್ಣು ಮುಚ್ಚಿ ಏನಾಗ್ತದೆ? ಇರಿಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ವ್ಯಕ್ತಿನೇ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾರೆ. ಹೌದು. ನೀವು ಯಾವಾಗ ನಿಯಂತ್ರಿಸಕ್ಕೆ ಹೋಗ್ತೀರಿ, ವಿರೋಧಿಸಕ್ಕೆ ಹೋಗ್ತೀರಿ, ಯಾರನ್ನ ವಿರೋಧಿಸ್ತೀರೋ, ಯಾರನ್ನ ಪ್ರೀತಿಸ್ತೀರೋ ಅವರು ಹೇಗೆ ಕಾಣಿಸ್ತಾ ಇರ್ತಾರೋ, ಯಾರನ್ನು ವಿರೋಧಿಸಿದ್ರೆ ಅವರು ಕಾಣಿಸ್ತಾ ಇರ್ತಾರೆ. ನಿಮ್ಮ ಆಪೋಸಿಟ್ ಯಾರಿದ್ದಾರೆ ಅವರು ಅವನಿಗೇನು ಮಾಡಲಿ ನಾನು, ಅವನಿಗೆ ಯಾವ ಥರ ಏನು ಚಾಕು ಹಾಕ್ಲಾ, ಹೊಡಿಲಾ, ಇನ್ನೇನು ಅದೇ ಯೋಚನೆಗಳು ಬರ್ತದೆ. ಅವನು ಹೇಗೆ ಬೈಲಿ, ಅವ್ನು ಮುಂದೆ ನಿಂತು ಕಪಾಲಕ್ಕೆ ಹೇಗೆ ಹೊಡಿಲಿ, ಬರೀ ಇದೇ ಆಲೋಚನೆಗಳು ಬರ್ತವೆ. ಯಾಕೆ? ವಿರೋಧಿಸ್ತಾ ಇದ್ದೀರಿ. ಅವನನ್ನು ಇಗ್ನೋರ್ ಮಾಡಿ. ಇಗ್ನೋರ್ ಮೀನ್ಸ್ ಅವನಿದ್ದಾನೆ, ಅವನ ಪಾಡಿಗೆ ಅವನಿದ್ದಾನೆ, ಪಕ್ಕದಲ್ಲಿದ್ದರೂ ಇದ್ದಾನೆ ಅನ್ನೋದನ್ನೇ ಗಮನಿಸೋಕ್ಕೆ ಹೋಗಲ್ಲ. ಏನು ಗಮನಿಸ್ತೀರಿ? ನನಗೆ ಯಾರು ಬೇಕಾಗಿದ್ದಾರೆ, ನನಗೆ ಯಾವುದು ಇಷ್ಟ ಇದೆ, ಅದನ್ನೇ ನಾನು ನೋಡ್ತಾ ಇರ್ತೀನಿ, ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀನಿ ಅಂತ ಹೋದರೆ ಆಟೋಮೆಟಿಕಲಿ ಅವನು ಇದ್ದರೂ ಕಣ್ಣಿಗೆ ಕಾಣಿಸ್ದಾಗೆ ಹಾಗೆ ಮರೆ ಹಾಗೆ ಹೋಗ್ತಾನೆ. ಬಟ್ ಅದು ಅದೇ ಕಷ್ಟ ಅಲ್ವಾ ಅದೆಲ್ಲ ಅಂತ ನೋಡಿ. ಎಲ್ಲವೂ ಕಷ್ಟ, ಯಾವುದು ಸುಲಭ ಅಲ್ಲ. ಹಾಗಂತ ಬಹಳ ಬೆವರು ಸುರಿಸುವಷ್ಟು ಕಷ್ಟ ಅಲ್ಲ. ಈಗ ನಮಗೆಲ್ಲ ನೆಗೆಟಿವ್ ಅಂತ ಬಂದರೆ, ನಾವು ಮನುಷ್ಯರೇ, ನಮಗೂ ನೆಗೆಟಿವ್ ಬರ್ತದೆ. ಹಾಗೆ ಬಂದಾಗೆಲ್ಲ ಇದಲ್ಲ ನನಗಿದು ಅಂತ ಅಂದ್ಕೊಳ್ತೀನಿ. ನೋಡಿ, ಈಗ ಆ ಥರ ಪ್ರಾಕ್ಟೀಸ್ ಮಾಡಿ ನನಗೆ ಯಾರು ಕೇಳಿದ್ರು ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತೀನಿ. ಅಯ್ಯೋ ನನ್ನ ಜೀವನ ನಮ್ಗೆ ಬರೋದೇ ಅನಿಸೋದೇ ಇಲ್ಲ ಯಾವಾಗಲೂ. ಎಂಥ ಅದ್ಭುತ ಜೀವನ. ನಮಗೆ ಬೆಳಗ್ಗೆ ಎದ್ದರೆ ಅನಿಸೋದು, ಈಗ ಪ್ರತಿ ಕ್ಷಣ ಅನಿಸೋದು, ಅರೆ ಎಂಥ ಅದ್ಭುತ ಜೀವನ ನಮ್ಮದು ಅಂತಲೇ ಅನಿಸ್ತದೆ. ಯಾಕೆ ಅಂದರೆ ಹಿಂದೆ ನೆಗೆಟಿವ್ ಬಂದಿದೆ, ಹಿಂದೆ ಕಷ್ಟಗಳು ಬಂದಿದೆ, ಹಿಂದೆ ಸಮಸ್ಯೆಗಳು ಬಂದಿದೆ, ಇಲ್ಲ ಅಂತಿಲ್ಲ. ಆದರೆ ನಾನು ಅದನ್ನು ಹೆಚ್ಚು ಹಿಡ್ಕೊಂಡದ್ದು ನನ್ನ ಪ್ರೀತಿಸೋರು, ನನ್ನನ್ನು ಆಧರಿಸೋರು, ನನ್ನನ್ನು ಗೌರವಿಸೋರು, ನನ್ನನ್ನು ನಂಬಿ ಎಷ್ಟೋ ಜನ ಬರ್ತಾರೆ. ಇದನ್ನೇ ಯಾವಾಗಲೂ ಆಲೋಚನೆ ಮಾಡಿ ಈಗ ನನಗೆ ಕಣ್ಣು ಮುಚ್ಚಿದ್ರೆ, ಕಣ್ಣು ತೆರೆದ್ರೆ ನನಗೆ ಯಾವಾಗಲೂ ಒಳ್ಳೆಯದೇ ಕಾಣಿಸ್ತದೆ. ಹಾಗಾದರೆ ನಂಗೆ ಏನು ಅನಿಸುತ್ತೆ ಅಂದರೆ, ಈ ಕುಂಕುಮ ಬೀಳೋದು, ಬೆಕ್ಕು ಹೋಗೋದು, ಆಮೇಲೆ ಕಾರ್ ಸಡನ್ನಾಗಿ ಸ್ಟಾರ್ಟ್ ಮಾಡುವಾಗ ನಿಂತು ಹೋಗೋದು, ಇಂಥದ್ದೆಲ್ಲ ನೆಗೆಟಿವ್ ಅಂತ ಇರುತ್ತಲ್ಲ, ಅದು ನಾವೇ ನಮಗೋಸ್ಕರ ರೂಢಿ ಮಾಡ್ಕೊಂಡಿರೋದು. ನಮಗೆ ನಾವೇ 90% ಹಾಗಾಗಿದೆ. ಬೆಕ್ಕು ಪಾಪ ಅಲ್ಲಿಂದ ಎಲ್ಲಿಗೋ ಹೋಗ್ತಾ ಇರ್ತದೆ. ನಾವು ತುಂಬ ಸರಿ ನೋಡಿದ್ದೀವಿ, ಹಾಗೆ ಹೋಗಿದೆ. ನಮಗೇನು ಬ್ಯಾಡ್ ಇನ್ಸಿಡೆಂಟ್ ಎಲ್ಲೂ ಆಗಿಲ್ಲ, ಆಕ್ಸಿಡೆಂಟ್ ಎಲ್ಲೂ ಆಗಿಲ್ಲ. ಹಾಗೆ ಆಗದೇನೂ ಕೆಲವರು ನೆಗೆಟಿವ್ ಆಗಿ ವರ್ತಿಸಿದ್ದಿದೆ. ಹಾಗೆ ಹೋದ ತಕ್ಷಣ ಅಂತಲ್ಲ, ಆದರೆ ಪ್ರಕೃತಿ ಕೆಲವು ಸಮಯ ಅದೊಂದು ರೀತಿಯ ಸೈನ್ ಕೊಡ್ತದೆ, ಒಂದು ಸೂಚನೆಯನ್ನಂತೂ ಖಂಡಿತ ಕೊಡ್ತದೆ. ಆದರೆ ಅದು ನಿಮ್ಮಲ್ಲಿ ಆ ರೀತಿಯ ಶುಭ್ರ ಮನಸ್ಸಿದ್ದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ನೀವು ನೆಗೆಟಿವ್ನೇ ಯೋಚನೆ ಮಾಡ್ತಾ ಇದ್ದರೆ, ನೀವು ಹೋದರೆ ಒಳ್ಳೆಯದೇ ಆಗ್ತದೆ, ನಿಮ್ಮ ಕೆಲಸ ಸಕ್ಸಸ್ಸೇ ಆಗ್ತದೆ ಅಂತ
ಸೂಚನೆ ಸಿಕ್ಕಿದ್ರೂ ಅದನ್ನು ಗುರ್ತಿಡಿಯೋಕ್ಕಾಗಲ್ಲ. ನಿಮ್ಗೆ ಕಾಣಿಸೋದು ಬೆಕ್ಕು, ನಿಮ್ಗೆ ಕಾಣಿಸೋದು ನಿಂತೋದು ಗಡಿಯಾರ, ನಿಮ್ಗೆ ಕಾಣಿಸುವಂಥದ್ದು ಸ್ಟಾರ್ಟ್ ಆಗದೆ ಇರೋ ಕಾರ್. ಹೌದು. ಯಾಕೆಂದ್ರೆ ನೀವು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಿ ಆ ಕಾರಣದಿಂದಾಗಿ. ಅಂದ್ರೆ ನೀವು ಹೇಳಿದ್ರಿ ಈಗ ಸೂಚನೆ ಸಿಗುತ್ತೆ ಅಂತ, ಸೊ ಅದಕ್ಕೆ ನಾವು ಅದಕ್ಕೆ ಹೇಗೆ ಬೇಕೋ ಹಾಗೆ ಬಿಹೇವ್ ಮಾಡ್ತಾ ಹೋಗಬೇಕು, ಪಾಸಿಟಿವ್ ಆಗಿ ಬಿಹೇವ್ ಮಾಡ್ತಾ ಹೋಗಬೇಕು ಅಂತ. ಬಟ್ ಏನೋ ಒಂದು ಸೂಚನೆ ಸಿಕ್ತು, ಅದು ಹಾಗೆ ಆಯಿತು, ಅದರಿಂದ ನೀವು ಗೆದ್ದು ಬಂದ್ರಿ, ನೆಕ್ಸ್ಟ್ ಅದೇ ಸೂಚನೆ ಸಿಗುತ್ತೆ, ಇದು ಸ್ವಲ್ಪ ಓವರ್ ಥಿಂಕ್ ಆಗ್ತಾ ಹೋಗಲ್ವಾ ಮನುಷ್ಯನಿಗೆ? ಅದು ತಪ್ಪಾಗ್ತದೆ. ಅದಕ್ಕೆ ನಾನು ಹೇಳಿದ್ದು, ನೀವು ಏನು ಪೂರ್ವಭಾವಿಯಾಗಿ ಪೂರ್ವಗ್ರಹ ಪೀಡಿತರು ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿ ಹಾಗೆ ಆಗ್ಬಿಡ್ತದೆ. ಆ ರೀತಿ ಆಗಬಾರ್ದು. ನಿಮ್ಮ ಮನಸ್ಸನ್ನ ಒಂದು ಶಾಂತವಾಗಿ ಬಿಟ್ಟುಬಿಡಬೇಕು. ಒಂದು ಏನು ಸಮ್ಯಕ್ ಸ್ಥಿತಿ ಅಂತ ಅದಕ್ಕೆ ಕರೀತಾರೆ. ಇದು ಅಲ್ಲದ ಮಧ್ಯಮ ಸ್ಥಿತಿ. ಹಾಗೆ ಇಟ್ಕೊಂಡಾಗ ಒಳ್ಳೇದಾಗ್ತಾ ಇದ್ರೆ ಒಳ್ಳೇದು ಗೊತ್ತಾಗ್ತದೆ, ಕೆಟ್ಟದ್ದಾಗ್ತಾ ಇದ್ರೆ ಕೆಟ್ಟದ್ದು ಗೊತ್ತಾಗ್ತದೆ. ನೀವು ಕೆಟ್ಟದ್ದಾದ ತಕ್ಷಣ ಇಲ್ಲ ನಾಳೆಗೂ ಕೆಟ್ಟದ್ದಾಗ್ತದೆ, ನಾಳಿದ್ದು ಕೆಟ್ಟದ್ದಾಗ್ತದೆ, ನನ್ನ ಜೀವನವೇ ಕೆಟ್ಟದ್ದಿದೆ, ಇದು ಕಷ್ಟ ಆಗ್ತದೆ. ಯಾವುದೋ ಒಳ್ಳೇದಾಯಿತು, ಏನು ಮಾಡಿದ್ರೆ ನಂಗೆ ಒಳ್ಳೇದಾಗ್ತದೆ, ಓವರ್ ಕಾನ್ಫಿಡೆನ್ಸ್ ಆಗಿ ಕೂಡ ತುಂಬ ಸರಿ ತಪ್ಪು ಮಾಡ್ಬೋದು. ಹಾಗಾಗಿ ಎರಡೂ ತಪ್ಪಾಗ್ತದೆ, ಎಕ್ಸ್ಟ್ರೀಮ್ ಆಗಬಾರ್ದು. ಆದರೆ ಮನಸ್ಸನ್ನು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಸರಿಯಾಗಿ ಬಳಸ್ಕೊಂಡು ಸಮ್ಯಕ್ ಸ್ಥಿತಿಯಲ್ಲಿ ಇರೋದು ಗೊತ್ತಾದರೆ, ನೀವು ಅದಕ್ಕೆ ಏನು ಇನ್ಸ್ಟಾಲ್ ಮಾಡಿದ್ರೆ, ನಿಮಗೇನು ಬೇಕು ಅದು ಇನ್ಸ್ಟಾಲ್ ಮಾಡಿ ಅದು ನಿಮ್ಗೆ ಕೊಡೋಕ್ಕೆ ಶುರುವಾಗ್ತದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗಿರೋ ಪವರ್ ಇದೆಯಲ್ಲ, ನಾನು ಹೇಳಿದ್ನಲ್ಲ ಮೊದಲಿಂದನೂ, ಅದು ಊಹಿಸ್ಲಿಕ್ಕೆ ಆಗದೇ ಇರುವಂಥದ್ದು. ಅದೊಂದು ರೀತಿ ಪರಮಾತ್ಮ ಇದ್ದ ಹಾಗೆ, ಕೇಳೋದನ್ನೆಲ್ಲ ಕೊಡ್ತದೆ. ಕೇಳೋ ರೀತಿ, ಕೇಳೋ ವಿಧಾನ ನಮ್ಗೆ ಸರಿಯಾಗಿ ಗೊತ್ತಿರಬೇಕಷ್ಟೆ. ಹೌದು. ಅಂದರೆ ಈಗ ಒಂದು ಘಳಿಗೆ ಅಂತ ಇರುತ್ತೆ, ಅಲ್ಲೇನೋ ಕೆಟ್ಟದಾಯಿತು ಅಂತ ಅಥವಾ ಆ ಯೋಚನೆ ಬರ್ತಿದೆ ಅಂತ ಅಂದ್ಕೊಂಡ್ರೆ ಅವ್ರು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಆಮೇಲೆ ಮುಂದುವರಿಬೇಕು ಅಂತನಾ? ಹಾಗೆ ಮಾಡಿದ್ರೆ ಇನ್ನೂ ಒಳ್ಳೇದು. ನೋಡಿ, ಮೊದಲಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರೆ ನೀವು ಅಲ್ಲಿ ನಿಲ್ಲೋ ಅವಶ್ಯಕತೆನೇ ಬರಲ್ಲ. ನೆಕ್ಸ್ಟ್ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಓವರ್ ಕಾನ್ಫಿಡೆನ್ಸು ಇಲ್ಲದೆ, ಭಯವೂ ಇಲ್ಲದೆ, ನೀವು ಪ್ರಾರಂಭದಿಂದನೂ ಇವತ್ತಿನಿಂದನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಬಳಸ್ಕೊಳ್ಳೋದು ನಿಮಗೆ ಗೊತ್ತಾದರೆ, ಅದನ್ನು ರೂಪಿಸ್ಕೊಳ್ಳೋದು ಗೊತ್ತಾದರೆ, ಅದನ್ನು ರೂಪಾಂತರಿಸ್ಕೊಳ್ಳೋದು ನಿಮಗೆ ಗೊತ್ತಾದರೆ, ನೀವು ಅಲ್ಲೆಲ್ಲೂ ನಿಲ್ಲಬೇಕಾಗಿಲ್ಲ. ಇದು ಬರ್ತಾ ಇದೆ, ಇಲ್ಲ ಈ ಕಾರಣಕ್ಕೆ ನಡಿ ಹೋಗೋಣ, ಇದು ಈ ಕಾರಣಕ್ಕೆ ಬೇಡ ಬಿಡು, ಎರಡು ನಿರ್ಧಾರಗಳನ್ನು ಮಾಡ್ಬೋದು. ನಿಜ. ಬಟ್ ಈಗ ಯಾವುದೇ ರೀಲ್ಸ್, ಸೋಷಿಯಲ್ ಮೀಡಿಯಾ ನೋಡಿದಾಗ ತುಂಬ ಮೋಟಿವೇಶ್ನಲ್ ಟಾಕ್ಗಳು ನಾವು ಕೇಳೋದು, ಎಕ್ಸ್ಪೆಕ್ಟ್ ಮಾಡಬೇಡಿ, ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹರ್ಟ್ ಆಗುತ್ತೆ, ಎಕ್ಸ್ಪೆಕ್ಟ್ ಮಾಡಿದ್ರೆ ಹಾಗೆ ಎಕ್ಸ್ಪೆಕ್ಟೇಷನ್ ರಿಲೇಟೆಡ್ ತುಂಬ ವಿಚಾರಗಳನ್ನು ತುಂಬ್ತಾ ಇರೋದು. ಜನ ಅಂದ್ಕೊಳ್ತಾರೆ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ. ಬಟ್ ನನಗನ್ಸುತ್ತೆ ಹ್ಯೂಮನ್ ಸ್ಟ್ರಕ್ಚರ್ ಆಗಿರೋದೇ ಏನಾದರೂ ಎಕ್ಸ್ಪೆಕ್ಟ್ ಮಾಡಿ ಬದುಕೋದಕ್ಕೇ ಇರೋದು ಅವನು ಅಂತ. ಎಕ್ಸ್ಪೆಕ್ಟ್ ಮಾಡದೇ ಇದ್ರೆ ಬದುಕೇ ಸಾಗಲ್ಲ ಅನ್ನೋ ರೀತಿ. ಸೊ ಎಕ್ಸ್ಪೆಕ್ಟೇಷನೇ ಅಶಾಂತಿಗೆ ಮೂಲ ಕಾರಣನ, ಅಥವಾ ಎಕ್ಸ್ಪೆಕ್ಟ್ ಮಾಡದೆ ಬದುಕೋದು ಹೇಗೆ? ಅದು ಯಾರು ಎಷ್ಟೇ ಹೇಳೋದು ಸಾಧ್ಯ ಇಲ್ಲ ಅನ್ನೋದು ನನ್ನ ವಾದ. ನೋಡಿ, ಅಧ್ಯಾತ್ಮ ಕಲಿಸೋದೇನು ಅಂದರೆ, ನೀವೇನು ಬೇಕು ಅಂತೀರಿ ಅದು ಸರಿ, ಆದರೆ ಸಿಕ್ಕದಾಗ ಎಷ್ಟು ಸಂತೋಷವಾಗಿರ್ತೀರಿ, ಸಿಗದೇ ಇದ್ದಾಗಲೂ ಅಷ್ಟೇ ಸಂತೋಷವಾಗಿರಿ. ಸಿಕ್ಕಿದಾಗ ಖುಷಿ ಆಯಿತು, ಸಿಗದೇ ಇದ್ದಾಗ ದುಃಖ ಆಯಿತು. ಇದು ಸ್ಥಿತಪ್ರಜ್ಞತೆ ಅಲ್ಲ. ಸಿಕ್ಕಿದಾಗ ಎಷ್ಟು ಸಂತೋಷ ಆಯಿತೋ ಸಿಗದೇ ಇದ್ದಾಗಲೂ ಅಷ್ಟೇ ಸಂತೋಷದಿಂದಿರಿ. ಆಗ ಬಿಟ್ಟು ಹೋಗೋದಕ್ಕಿಂತ ದೊಡ್ಡದು ಸಿಗ್ತದೆ. ಆದರೆ ಸಿಗಲಿಲ್ಲ ಅಂತ ದುಃಖಪಟ್ಟಾಗ ಇದಕ್ಕಿಂತ ದೊಡ್ಡದೇನೋ ನಿಮ್ಗೆ ಸಿಗೋದಿತ್ತಲ್ಲ, ಅದು ಆ ಕಣ್ಣೀರಿನಲ್ಲಿ ಕಾಣಿಸಲ್ಲ. ಅರ್ಥ ಆಯ್ತಾ? ಆ ಕಾರಣದಿಂದ ದುಃಖ ಆದಾಗ ಅಥವಾ ಏನೋ ಸಿಗದೇ ಇದ್ದಾಗ ದುಃಖ ಪಡಬೇಡಿ. ಸಿಗದೇ ಇದ್ದಾಗ ಸ್ಥಿತಪ್ರಜ್ಞತೆಯಿಂದ ಏನೋ ಒಳ್ಳೇದಿದೆ ಅಂತಲೇ ಪಾಸಿಟಿವ್ ಯೋಚನೆ ಮಾಡಿ, ಅದಕ್ಕಿಂತ ದೊಡ್ಡದ್ದೇನೋ ನಿಮ್ಗೆ ಸಿಗೋದಿದೆ, ಅದು ಗ್ಯಾರಂಟಿ. ನಮ್ಮ ಜೀವನದಲ್ಲಿ ಆ ರೀತಿಯಾಗಿ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದಾಗಬೇಕಾಗಿತ್ತು ಆಗಿಲ್ಲ, ಅರೆ ಯಾಕೆ ಆಗಿಲ್ಲ ಅಂತ ಕೆಲವು ಅನಿಸಿದೆ, ನಮಗೂ ಅನಿಸಿದೆ, ಏನು ಮಾಡಿದರೂ ಆಗಿಲ್ಲ. ಆದರೆ ಒಂದಷ್ಟೇ ಕ್ಷಣದಲ್ಲಿ ಬದಲಾಗಿಲ್ಲ, ಬೇರೆ ಏನೋ ಇದೆ, ಬೇರೆ ಏನೋ ಮಾಡೋದಿದೆ, ಇದಕ್ಕೆ ಇನ್ನೇನೋ ಸರಿ ಮಾಡ್ಕೊಳ್ಳೋದಿದೆ, ನಾನೇನೋ ಸರಿ ಮಾಡ್ಕೊಳ್ಳೋದಿದೆ, ಅಥವಾ ನನಗಿನ್ನೂ ಸರಿಯಾದದ್ದೇನೋ ಸಿಗೋದಿದೆ ಅಂತ ಅನಿಸಿ ಸುಮ್ಮನಾಗಿದ್ದೀವಿ. ನಮಗೆ ಅದಕ್ಕಿಂತ ದೊಡ್ಡದೇ ಸಿಕ್ಕಿದೆ, ಅದಕ್ಕಿಂತ ಒಳ್ಳೆಯದೇ ಆಗಿದೆ. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ, ಚಿಂತಿಸಬೇಡಿ, ಕೊರಗಬೇಡಿ, ಕೂಗಬೇಡಿ, ಖಂಡಿತ ಒಳ್ಳೇದಿದೆ. ಹಾಗಂದ್ರೆ ನೀವು ಹೇಳೋದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬದುಕಬೇಕು ಅಂತ ಆಗುತ್ತಾ? ಅದು ಇಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬದುಕೋದು ಕಷ್ಟ ಪ್ರತಿಯೊಬ್ಬರಿಗೂ. ಈಗ ನಮ್ಗೆ ಆಧ್ಯಾತ್ಮಿಕವಾಗಿ ನಮಗೊಂದು ಎಕ್ಸ್ಪೆಕ್ಟೇಷನ್ ಇದೆ, ನಾನು ಈ ಥರ ಸಾಧನೆ ಮಾಡಬೇಕು, ಈ ರೀತಿ ಉನ್ನತಿ ಆಗಬೇಕು, ಅದು ಒಂದು ಆಸೆನೇ, ಅದೊಂದು ಎಕ್ಸ್ಪೆಕ್ಟೇಷನ್ನೇ. ಆದರೆ ಒಳ್ಳೇದಿರಲಿ, ಇನ್ನೊಬ್ಬರನ್ನ ನಾಶ ಆಗೋದು, ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡೋದು, ಈ ರೀತಿ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೋಬೇಡಿ. ಮತ್ತು ಇನ್ನೊಬ್ಬರಿಂದನೇ ನನಗೆ ಒಳ್ಳೇದಾಗಬೇಕು ಅನ್ನೋದು ಇಟ್ಕೋಬೇಡಿ. ನಾನು ಸಾಧನೆ ಮಾಡಬೇಕು, ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇಟ್ಕೊಳ್ಳಿ.
ಅಂದರೆ ಯುವ ಮನಸ್ಸುಗಳೇ ನೋಡಿ, ಇಷ್ಟು ಅಲ್ಲ, ಚಿಕ್ಕ ಚಿಕ್ಕ ವಿಷಯಗೂ ಇವರು ಹಿಂಗೆ ನೀರು ತಂದು ಕೊಟ್ಟಿಲ್ಲ, ಅದು ನನ್ನ ಎಕ್ಸ್ಪೆಕ್ಟೇಷನ್, ಅಲ್ಲಿ ಹರ್ಟ್ ಆಯಿತು. ಇವ್ರು ನನಗೆ ಫ್ಲವರ್ ತಂದು ಕೊಟ್ಟಿಲ್ಲ, ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್, ಅದು ಹರ್ಟ್ ಆಯಿತು. ನನ್ನ ಬರ್ತ್ಡೇ ಡೇಟ್ ನೆನ್ಪಿಟ್ಕೊಂಡಿಲ್ಲ, ಅದು ನನಗೆ ಹರ್ಟ್ ಆಯಿತು. ನನ್ನ ಬರ್ಡೇಗೆ ವಿಷಯ ಮಾಡಲಿಲ್ಲ 12 ಗಂಟೆಗೆ, ಅದು ಹರ್ಟ್ ಆಯಿತು. ಇಂಥ ಸಿಲ್ಲಿ ಎಕ್ಸ್ಪೆಕ್ಟೇಷನ್ಸು ಹರ್ಟ್ ಮಾಡ್ಕೊಂಡು ಅದು ದೊಡ್ಡದಾಗ್ತಾ ಇದೆ. ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಲ್ಲ. ಪ್ರೀತಿ ಪಾತ್ರರಿಂದ, ನಮ್ಮ ಹತ್ತಿರದವರಿಂದ ಹೀಗಿದ್ರೆ ಅಂತ. ಹಾಗೆ ಮಾಡದೇ ಇದ್ದಾಗ ಹರ್ಟ್ ಆಗ್ತೀರಿ ಅಂದರೆ ನಿಮ್ಮ ಸುಖ, ನಿಮ್ಮ ದುಃಖ, ನಿಮ್ಮ ಆನಂದ ಎಲ್ಲವನ್ನು ಇನ್ನೊಬ್ಬರ ಕೈ ಕೊಟ್ಬಿಟ್ಟಿದ್ದೀರಿ. ನೀವು ಸೂತ್ರದ ಗೊಂಬೆಗಳಾಗಿದ್ದೀರಿ. ಅವರು ಕೊಟ್ಟಾಗ ಸಂತೋಷ ಪಡ್ತೀರಿ, ಕೊಡದೇ ಇದ್ದಾಗ ದುಃಖ ಪಡ್ತೀರಿ. ಅವರು ಊಟ ಕೊಟ್ಟಾಗ ಊಟ ಮಾಡ್ತೀರಿ, ಊಟ ಕೊಡದೇ ಇದ್ದಾಗ ಹಸಿವಾಗಿರ್ತೀರಿ. ಇಷ್ಟೇ ಸಿಂಪಲ್. ಇದು ಇನ್ನೊಬ್ಬರ ಕೈಗೆ ನಿಮ್ಮ ಇಡೀ ಜೀವನವನ್ನು ಕೊಟ್ಟ ಹಾಗಾಯಿತು. ಆಗ ನಿಮ್ಮತನ ಅನ್ನೋದು ಎಲ್ಲಿದೆ? ನಿಮ್ಮ ಸಾಮರ್ಥ್ಯ ಎಲ್ಲೋ ಹೋಯಿತು? ನಿಮಗೂ ಒಂದು ಮನಸ್ಸಿದೆ, ಒಂದು ವಿವೇಕ ಇದೆ, ಒಂದು ಪ್ರಜ್ಞೆ ಇದೆ, ಆ ಕಾನ್ಷಿಯಸ್ನೆಸ್ ಇದೆ ಅಲ್ಲ, ನಿಮಗೂ ಒಂದು ಮನಸ್ಸಿದೆಯಲ್ಲ, ಮೈಂಡ್ ಇದೆಯಲ್ಲ, ಅದನ್ನೆಲ್ಲ ಭಗವಂತ ಕೊಟ್ಟಿರೋದು ಬಳಸಲಿಕ್ಕೆ, ಉಪಯೋಗಿಸ್ಲಿಕ್ಕೆ, ನಿಮ್ಮದೇ ಜೀವನವನ್ನು ನೀವು ಕಟ್ಕೊಳ್ಳಿಕ್ಕೆ, ಉದ್ಧಾರ ಆಗಲಿಕ್ಕೆ. ಅದನ್ನು ಬಿಟ್ಟು ನೀವು ಎಲ್ಲವನ್ನು ಇನ್ನೊಬ್ಬರ ಕೈ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಮೂರ್ಖತನ ಅಂತ. ಆದರೆ ಈ ಮೂರ್ಖತನ ಜಾಸ್ತಿ ಜನ ಫಾಲೋ ಮಾಡ್ತಿದ್ದಾರೆ ಅಂತ. ಆ ಮೂರ್ಖತನದಿಂದ ಜ್ಞಾನದ ಕಡೆಗೆ, ಆ ಸಾಮರ್ಥ್ಯಹೀನತೆಯಿಂದ ಸಾಮರ್ಥ್ಯದ ಕಡೆಗೆ ಬನ್ನಿ, ಅನುಸರಿಸಿ ಅನ್ನೋದಕ್ಕೋಸ್ಕರವೇ ನಾವು ವರ್ಕ್ಶಾಪ್ಗಳನ್ನು ಮಾಡ್ತೀವಿ. ಇದು ಕರೆಕ್ಟ್. ಯಾಕಂದ್ರೆ ಜನರಿಗೂ ಕೂಡ ಅದು ಹೇಗೆ ಅದನ್ನ ಸಾಲ್ವ್ ಮಾಡೋದು ಅನ್ನೋದು ಐಡಿಯಾನೇ ಇರೋದಿಲ್ಲ. ನೋಡಿ, ಇಂಥ ಮೋಟಿವೇಶನ್ಗಳನ್ನೆಲ್ಲ ನೋಡುವಾಗ ಅರೆ ಹೌದಲ್ವಾ ಅಂತ. ಬಟ್ ಅದನ್ನ ರಿಯಾಲಿಟಿಗೆ ತರಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಕಷ್ಟ ಆಗುತ್ತೆ ಜರ್ನಿ ಅಂತ. ಅದಕ್ಕೆ ಅಲ್ವಾ ಇಷ್ಟು ಜಗಳಗಳು, ಇಷ್ಟು ದುಃಖ ಅದೆಲ್ಲ ಆಗ್ತಾ ಇರೋದು, ಇದೇ ಎಕ್ಸ್ಪೆಕ್ಟೇಷನ್ ಇಂದ. ಅದನ್ನ ಬಿಟ್ಬಿಡ್ಬೇಕು ಅಂತ ಅಂತಾರೆ, ಬಟ್ ಅದಾಗುತ್ತಾ? ಅಲ್ಲ, ಬಿಟ್ಬಿಡಿ ಅಂತ ಅನ್ನೋದಕ್ಕಿಂತ ಚಾನಲೈಸ್ ಮಾಡಿ. ಅದನ್ನು ಬಿಡ್ತೀನಿ ಅನ್ನೋದಕ್ಕಿಂತ ನೀವು ಏನೋ ಸರಿ ಮಾಡ್ಕೊಳ್ಳೋದಿದೆ, ನೀವು ಸರಿ ಮಾಡ್ಕೊಳ್ಳಿ. ನೀವೇನೋ ಅನುಸರಿಸೋದಿದೆ, ಅದನ್ನು ಅನುಸರಿಸಿ. ಖಂಡಿತ ಸಾಧ್ಯ ಆಗ್ತಿದೆ. ಇದನ್ನು ಬಿಡೋದು ಕಷ್ಟ. ನಾನು ಹೇಳದ್ನಲ್ಲ, ವಿರೋಧಿಸಿದ ಹಾಗೆ. ಅವ್ರನ್ನ ನಾನು ನೋಡಬಾರ್ದು ಅಂದರೆ ಅವ್ರ ಫೋಟೋನೇ ನನಗೆ ಕಾಣಿಸ್ತದೆ. ಇದು ವಿರೋಧಿಸಿದ ಹಾಗೆ, ವಿರೋಧಿಸಬೇಡಿ. ನೋಡಿ, ಈಗೊಂದು ಕತ್ತಲೆ ಇದೆ. ಆ ಕತ್ತಲೆ ಇರೋ ರೂಮ್ನಲ್ಲಿ ಬೆಳಕು ಬೇಕು. ಏನು ಮಾಡಬೇಕು? ದೀಪ ಹಚ್ಚಬೇಕು. ಆ ಕತ್ತಲೆ ಬೇಡ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಕತ್ತಲೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಹೌದು. ಆ ಕತ್ತಲೆ ಇರೋ ಜಾಗದಲ್ಲಿ ಬೆಳಕು ಹಚ್ಚಿಡಿ, ಕತ್ತಲೆ ಹೋಗ್ತದೆ. ಇಲ್ಲ, ಕತ್ತಲೆ ಹೋಗಲಿ ನನ್ನ ಜೀವನದಿಂದ ಕಷ್ಟ ಹೋಗಲ್ಲ. ನೀವು ಅದು ಹೋಗಲಿ ಆಗಲ್ಲ. ಅಲ್ಲೇನೋ ಇನ್ನೇನೋ ತಂದು ಇಡಬೇಕು, ಅಲ್ಲಿ ಇನ್ನೇನೋ ಪರಿವರ್ತನೆ ಮಾಡಬೇಕು. ಆ ಪರಿವರ್ತನೆ ಮಾಡಿದರೆ ಕತ್ತಲೆ ತನಗೆ ಹೊರಗೆ ಹೋಗ್ತದೆ. ಹಾಗೆ ಹೋಗಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಂದ್ಸರಿ ಬನ್ನಿ, ಪರಿವರ್ತನೆ ಆಗ್ತದೆ. ಅದನ್ನು ಅನುಸರಿಸಿ ಇನ್ನೂ ದೊಡ್ಡ ಮಟ್ಟದ, ಇನ್ನೂ 4 ಜನಕ್ಕೆ ಪರಿವರ್ತನೆ ಮಾಡಿಸುವ ಸಾಮರ್ಥ್ಯ, ಶಕ್ತಿ ನಿಮ್ಮ ಒಳಗೆ ಇದೆ. ಅರ್ಥ ಮಾಡ್ಕೋಬೇಕಷ್ಟೆ, ನಿಜ. ಅದನ್ನು ಅನುಸರಿಸಬೇಕಷ್ಟೆ. ಕೆಲವರಿಗೆ ಸೂಕ್ಷ್ಮಮತಿ ಅಂತ ಇದೆ. ಇಷ್ಟು ಹೇಳಿದ್ರೆ ಸಾಕು, ಅರ್ಥ ಆಗ್ತದೆ. ಕೆಲವರಿಗೆ ಮಂದಮತಿ, ನೀವು ಏನು ಹೇಳಿದ್ರು ಅರ್ಥ ಆಗಿಲ್ಲ. ಅವರಿಗಿದು ಕಷ್ಟ. ಆದರೆ ಸೂಕ್ಷ್ಮಮತಿಗಳಿಗೆ ಇಷ್ಟು ಹೇಳಿದ್ದೆ ಬೇಕಾದಷ್ಟು ಅವರ ಜೀವನ ಪರಿವರ್ತನೆ ಆಗೋದಕ್ಕೆ. ಬಟ್ ಮನಸ್ಸು ಶಾಂತವಾಗಿದ್ದಾಗ ಅಥವಾ ಮನಸ್ಸಿನ ಮಾತು ಕೇಳಿದಾಗ ಸಮಸ್ಯೆಗಳು ದೂರ ಆಗುತ್ತಾ, ಅಥವಾ ಆವಾಗ ಸಮಸ್ಯೆಗಳು ಕಡಿಮೆ ಆಗುತ್ತಾ, ಅಥವಾ ಆ ವ್ಯಕ್ತಿಯ ನಿರ್ಧಾರ ಅಲ್ಲಿ ಚೇಂಜ್ ಆಗುತ್ತಾ? ಅವನು ನಿರ್ಧಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನ, ಸಮಸ್ಯೆಗಳೇ ಹೋಗ್ಬಿಡುತ್ತಾ, ಅಥವಾ ವ್ಯಕ್ತಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ? ಅಲ್ಲ, ನೀವು ಯಾವ ವಿಷಯದ ಮೇಲೆ ಅದನ್ನ ಇಟ್ಕೊಂಡು ನೋಡ್ತೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ. ಆದರೆ ಮನಸ್ಸಿಗಂತೂ ಒಂದು ಅಗಾಧವಾದ ಶಕ್ತಿ ಇದೆ. ಸಮಸ್ಯೆಗಳೇ ಬರದೇ ಇರೋ ಹಾಗೇ ನಿಮ್ಮ ಜೀವನವನ್ನು ನಡೆಸೋ ಶಕ್ತಿ ನಿಮ್ಮ ಮನಸ್ಸಿಗಿದೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗಿದೆ, ನಿಮ್ಮ ಸುಪ್ತ ಮನಸ್ಸಿಗಿದೆ, ನಿಮ್ಮ ವಿವೇಕಕ್ಕಿದೆ, ನಿಮ್ಮ ಚಿತ್ತಕ್ಕಿದೆ. ಆದರೆ ಅದನ್ನು ಬಳಸ್ಕೊಳ್ಳೋದು ನಿಮಗೆ ಬರದೇ ಇರೋದ್ರಿಂದಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಿಜ. ಅದು ಬಂದರೂ, ಆ ಸಮಸ್ಯೆ ಬಂದರೂ ಕೂಡ ಯಾರಿಗೆ ಆ ಸಾಮರ್ಥ್ಯ ಇದೆ, ತನ್ನ ಮನಸ್ಸಿನ ಸಾಮರ್ಥ್ಯ ಯಾರಿಗೆ ಅರ್ಥ ಆಗಿದೆ, ಅದನ್ನು ಬಳಸ್ಕೊಳ್ಳುವಂತಹ, ಈಗ ಯಾರ ಕೈಲಿ ಕತ್ತಿ ಇದೆ ಅವನಿಗೆ ಏನು ಸಮಸ್ಯೆ ಬಂದರೂ ಅದನ್ನು ತುಂಡರಿಸಬಲ್ಲ ಅಲ್ವಾ? ಅದನ್ನು ಬಳಸೋದು ಗೊತ್ತಿದ್ರೆ. ಇಲ್ಲದೇ ಇದ್ರೆ ಅವನ ಮೇಲೆ ಅವನೇ ಚಲಾಯಿಸ್ಕೊಳ್ತಾನೆ ಅದನ್ನ. ಹಾಗೆ ಮನಸ್ಸು ಕೂಡ ನಿಮಗೆ ಅದನ್ನು ಸರಿಯಾಗಿ ಬಳಸೋದು ಬರ್ತಾ ಇಲ್ಲ, ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಬರ್ತಾ ಇಲ್ಲ. ಯಾರು ಆಲ್ರೆಡಿ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರಿಂದ ಕಲೀರಿ. ಪಾಶ್ಚಿಮಾತ್ಯರೆಲ್ಲ ಅದನ್ನು ಮಾಡ್ತಾ ಇದ್ದಾರೆ. ಯಾರು ಅದರಲ್ಲಿ ಸ್ಕಿಲ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ಕಲ್ತು ಅವ್ರ ಸ್ಕಿಲ್ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡು ನನ್ನ ಜೀವನ ಪರಿವರ್ತನೆ ಆಗಿಲ್ಲ, ನಾನು ಸಮಸ್ಯೆಗಳಲ್ಲಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ, ನಾನು ಹೊರಗೆ ಬರೋದು ಹೇಗೆ, ಯಾರಾದರೂ ಕಾಪಾಡಿ, ಯಾರೂ ಬರಲ್ಲ. ಯಾರ ಏನು ಕಿವಿಗೂ ನಿಮ್ಮ ಆ ಕೊರಗುವಿಕೆ ಕೇಳಿಸಲ್ಲ. ಯಾಕೆಂದರೆ ಎಲ್ಲರೂ ಅದೇ ಸ್ಥಿತಿಯಲ್ಲಿದ್ದಾರೆ. ನೀವೇ ಹೊರಗೆ ಬನ್ನಿ, ನೀವೇ ನಿಂತ್ಕೊಳ್ಳಿ, ಯಾರಿಗೆ ಗೊತ್ತಿದೆ ಅವರಿಂದ ಕೇಳಿ, ಯಾರು ತಿಳಿದಿದ್ದಾರೆ ಅವರಿಂದ ತಿಳಿಯಿರಿ, ಯಾವರ ಹತ್ರ ಜ್ಞಾನ ಇದೆ ಆ ಜ್ಞಾನ ಪಡೀರಿ.
ಪಡೆದಾಗ ನಿಮ್ಮ ಜೀವನ ಪರಿವರ್ತನೆ ಆಗೇ ಆಗ್ತದೆ. ಒಂದಿನದಲ್ಲಾಗಲ್ಲ, ಒಂದಿನ ಆಗ್ತದೆ. ಒಂದಿನದಲ್ಲಾಗಲ್ಲ, ಒಂದಿನ ಆಗ್ತದೆ, ಆಗಲೇಬೇಕು. ಆಗಲ್ಲ ಅಂತ ಹೇಳಿದ್ರೆ ಅದು ಪಲಾಯನವಾದ. ನೀವು ಓಡ್ತಾ ಇದ್ದೀರಿ, ಭಯ ಪಡ್ತಾ ಇದ್ದೀರಿ. ನಾನು ಒಂದು ಸಮಯದಲ್ಲಿ ಪಲಾಯನವಾದಿ ಆಗಿದ್ದೆ. ಈಗ ಗಟ್ಟಿಯಾಗಿ ನಿಂತು ಹೇಳ್ತಾ ಇದ್ದೀನಿ, ನನಗೆ ಸಾಧ್ಯವಾಗಿದ್ದು ನಿನಗೂ ಸಾಧ್ಯ, ನಿನಗೆ ಸಾಧ್ಯವಾಗಿದ್ದು ಎಲ್ಲರಿಗೂ ಸಾಧ್ಯ. ಪ್ರಯತ್ನ ಮಾಡು, ಆ ಕಡೆ ದಿಕ್ಕಲ್ಲಿ ಹೋಗು. ಈಗ ಒಬ್ಬ ವ್ಯಕ್ತಿಗೆ ಅವ್ನು ಬೇಕಾಗಿರೋದೆಲ್ಲ ಸಿಕ್ಕಿರುತ್ತೆ. ಅವ್ನಿಗೊಂದು IT ಕಂಪ್ನಿಲಿ ಕೆಲಸ ಮಾಡಬೇಕು ಅಂದರೆ ಅದು ಸಿಕ್ಕಿರುತ್ತೆ. ತಿಂಗಳಿಗೆ 1-2 ಲಕ್ಷ ಸಂಬಳ ಅಂದರೆ ಅದು ಸಿಕ್ಕಿರುತ್ತೆ. ವೀಕೆಂಡ್ ರಜಾ, ಟ್ರಿಪ್ ಇದೆಲ್ಲವೂ ಇರುತ್ತೆ. ಹೊರಗಡೆಯಿಂದ ಅವನ ಬದುಕು ಅವನೇನು ಅಂದ್ಕೊಂಡಿದ್ದಾನೆ ಅವನಿಗೂ ಗೊತ್ತಿದೆ, ಅವನಿಗೂ ಸಿಕ್ಕಿದೆ ಅನ್ನೋದು ಅವನಿಗೂ ಗೊತ್ತಿದೆ, ಹೊರಗಿನ ಜನಕ್ಕೂ ಗೊತ್ತಿದೆ. ಆದರೂ ಕೆಲವರು ಏನೋ ಕಳ್ಕೊಂಡಿರೋ ಭಾವನೆಯಲ್ಲಿ ಇರ್ತಾರಲ್ಲ. ನೋಡಿ, ಹೊರಗಿನಿಂದ ನಿಂತವ್ರಿಗೆ ಹಾಗೆ ಅನಿಸ್ತದೆ. ನೋಡಿ, ಅವ್ರಿಗೆ ಎಂಥ ಸಂಬಳ, ಆರಾಮಾಗಿರ್ತಾನೆ, ಖರ್ಚಿಗೆ ಏನು ತೊಂದರೆ ಇಲ್ಲ, ಎಂಥ ಮನೇಲಿದ್ದಾನೆ, ಏನು ಎಲ್ಲಿದ್ದರೂ ಅವನಿಗೇನು ತೊಂದರೆ ಇಲ್ಲ, ಹೊತ್ತೊತ್ತಿಗೆ ಊಟ ಮಾಡಿಕೊಡೋರಿದ್ದಾರೆ, ಎಲ್ಲವೂ ಇದೆ. ಹಾಗಂತ ಹೊರಗೆ ನಿಂತು ನಾವು ನೋಡ್ತೀವಿ. ಆದರೆ ಒಳಗಡೆ ಅವನಲ್ಲಿ ಹಲವಾರು ರೀತಿಯ ಕೊರತೆಗಳನ್ನು ಅವನು ಇಟ್ಕೊಂಡಿರ್ತಾನೆ, ಅವನಿಗೇ ಗೊತ್ತಿಲ್ಲದೆ. ಉದಾಹರಣೆಗೆ ಅವನಿಗೆ ಆ ಕೆಲಸದ ಮೇಲೆ ತೃಪ್ತಿ ಇಲ್ಲದೆ ಹೋಗ್ಬೋದು. ಸಂಬಳ ಇರ್ಬೋದು 2 ಲಕ್ಷ, ಆದರೆ ಇದೆಲ್ಲ ನನ್ನ ಜೀವನ ಅಂತ ಅನಿಸಿರ್ಬಹುದು. ಮನೇಲಿರಬಹುದು, ಆದರೆ ಬೆಂಗಳೂರಿನಂಥ ಮನೇಲಿ ಈ ಟ್ರಾಫಿಕ್ಕಲ್ಲಿ ಈ ಮನೇಲಿ ಏನಪ್ಪ ನನ್ನ ಜೀವನ ಅಂತ ಅನಿಸಿರ್ಬೋದು. ಅವನಿಗೆ ಹಳ್ಳಿ ಬೇಕು ಅಂತ ಅನಿಸಿರ್ಬೋದು, ಇನ್ಯಾವುದೋ ಶಾಂತವಾದ ಜಾಗ ಬೇಕು ಅಂತ ಅನಿಸಿರ್ಬೋದು. ಹೊರಗೆ ನಿಂತು ನಾವು ಅಂದ್ಕೊಳ್ತಾ ಇರ್ತೀವಿ, ಬೆಂಗಳೂರಿನಲ್ಲಿ ಎಂಥ ಬಂಗ್ಲೆಲಿಂದಲಿದ್ದಾನೆ, ಎಂಥ ಕಾರ್ಗಳಿದೆ, ಎಷ್ಟು ಸಂಬಳ ಬರ್ತಾ ಇದೆ, ಏನು ಜೀವನ ಒಂದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಒಳಗಿದ್ದವನಿಗೆ ಗೊತ್ತು ಇದೆಲ್ಲ ನನ್ನ ಜೀವನ ಅಂತ. ಅಂದರೆ ಏನೇ ಸಿಕ್ಕಿದ್ರೆ ಅದರ ಒಂದು ಕೊರತೆ ಹುಡ್ಕೋದೇ ಮನುಷ್ಯನ ಮನಸ್ಸ. ಆ ಕೊರತೆ ಹುಡುಕೋದಕ್ಕಿಂತ ಅವನು ಸರಿಯಾದ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿರಲ್ಲ. ನಮ್ಮ ಜೀವನ ಹಣ ಒಂದೇ ಆಗಿರಲ್ಲ ಅಲ್ವಾ? ಆರೋಗ್ಯ, ಈಗ ಹಣ ಇದೆ, ಆರೋಗ್ಯ ಇಲ್ಲ, ಅದು ಕೊರತೆನೆ. ಆರೋಗ್ಯ ಇದೆ, ಹಣ ಇದೆ, ಆದರೆ ಮನೆಯಲ್ಲಿ ನಾನು ನೋಡ್ಕೊಳ್ಳೋರು ಯಾರಿಲ್ಲ, ಅದು ಕೊರತೆನೆ. ನಾವು ಸರಿಯಾದ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ಳೋದೇ ಇದ್ದರೆ, ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡದೆ ಹೋದಾಗಲೂ ಎಲ್ಲೋ ಒಂದು ಕೊರತೆಗಳು ಕಾಣ್ತವೆ. ಈಗ ನಮ್ಮನ್ನು ಕೇಳಿದ್ರೆ ಏನು ಕೊರತೆ? ನನಗೇನು ಕೊರತೆ ಇಲ್ಲ. ಇದು ಬೇಕಾ? ಹೌದು ಬೇಕಿದೆ. ಹೀಗಿರಬೇಕಾಗಿತ್ತು, ಹೌದು ಇರಬೇಕಾಗಿದೆ. ಆದರೆ ಹಾಗಾದರೆ ನೀನು ಏನೋ ಕೊರತೆಯಲ್ಲಿದ್ದಿ, ಆದರೆ ಇಲ್ಲ, ನಾನು ಏನಿದೆ ಅದರಲ್ಲಿ ಸಮೃದ್ಧಿಯಾಗಿದ್ದೀನಿ, ನನಗೇನು ಇವತ್ತಿದೆ ಅದರಲ್ಲಿ ಸಂತೋಷವಾಗಿದ್ದೀನಿ, ಅದನ್ನು ನನ್ನ ಜೀವನ ಕಲಿಸ್ಕೊಟ್ಟಿದೆ. ಆದರೆ ಗುರಿ ದೊಡ್ಡದಿದೆಯಾ? ಬಹಳ ದೊಡ್ಡದಿದೆ. ಸಾಗುವ ದಾರಿ ತುಂಬ ದೊಡ್ಡದಿದೆ, ತುಂಬ ದೂರ ಇದೆ. ಪಡಿಬೇಕಾದದ್ದು ಬಹಳಷ್ಟಿದೆ, ಮಾಡಬೇಕಾದದ್ದು ಬಹಳಷ್ಟಿದೆ. ಹಾಗಂತಾರೆ ಅದು ಕೊರತೆನಾ ಅಂದರೆ ಕೊರತೆ ಅಲ್ಲ, ಸಾಗುವ ಪ್ರಯಾಣ ಅದು. ಈ ಭಿನ್ನತೆಯನ್ನು ನಾವು ತಿಳ್ಕೋಬೇಕು. ಸೊ ಹಾಗಾದರೆ ಮನಸ್ಸನ್ನು ನಿಯಂತ್ರಣ ಮಾಡೋದು ಅದು ಎಷ್ಟು ಅಂದರೆ, ಈಗ ಇದೆಲ್ಲ ಹೇಳುವಾಗ ನಂಗೆ ಏನು ಅನ್ಸುತ್ತೆ, ನೀನು ಮನಸ್ಸನ್ನು ಸ್ವಲ್ಪ ದಿನ ಅಂತೂ ನಿಯಂತ್ರಣನೇ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬೇಕಾಗಿಲ್ಲ. ನಾನು ಮೊದಲಿಂದ ಅದೇ ಹೇಳ್ತಾ ಇದ್ದೀನಿ, ನಿಯಂತ್ರಣ ಅನ್ನೋ ಶಬ್ದವೇ ತಪ್ಪು. ಅದರಲ್ಲೂ ಕೂಡ ಮನಸ್ಸಿನ ನಿಯಂತ್ರಣ ತಪ್ಪು. ಊಟದಲ್ಲಿ ನಿಯಂತ್ರಣ ಮಾಡಿಬೇಕಿದ್ರೆ, ನಿದ್ದೆನಲ್ಲಿ ನಿಯಂತ್ರಣ ಮಾಡಿಬೇಕಿದ್ರೆ, ಆದರೆ ಮನಸ್ಸನ್ನು ನಿಯಂತ್ರಿಸಬೇಕಾಗಿಲ್ಲ. ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಲ್ಲ, ನಾನು ಯಾವುದೇ ಥರದ ಕಂಟ್ರೋಲ್ ಮಾಡಲ್ಲ. ಯಾವುದೋ ಆಲೋಚನೆ ಬರ್ತದೆ, ನಾನು ಹೇಳಿದ್ನಲ್ಲ, ನಾನು ಮನುಷ್ಯ ಇದ್ದೀನಿ, ಕೆಟ್ಟ ಆಲೋಚನೆ ಬರ್ತದೆ, ನಾನು ನೋಡ್ತೀನಿ, ಅರೆ ಇದು ನಾನಲ್ಲ, ಹೋಗ್ತದೆ. ಆಮೇಲೆ ಅಯ್ಯೋ ನನಗಿಂಥ ಕೆಟ್ಟ ಆಲೋಚನೆ ಬಂತಲ್ಲ ಅಂತ ನಾನು ಕೊರಗಲ್ಲ. ಮನಸ್ಸು 10-6 ಕಡೆ ನೋಡ್ತಾ ಇದ್ದೀವಿ, ನೋಡಿದಾಗ ಯಾವುದೋ ಒಂದು ಆಲೋಚನೆ ಬರ್ತದೆ, ಆದರೆ ನನಗೆ ಅದಕ್ಕೆ ಯಾವುದೇ ಗಿಲ್ಟಿ ಇಲ್ಲ. ಅದು ಬರ್ತದೆ, ಅದು ಹೋಗ್ತದೆ, ನಾನು ಅದಕ್ಕೆ ಪ್ರತಿಕ್ರಿಯಿಸಲ್ಲ. ಅದು ಬಂತು ಅಂತ ಅದು ಪ್ರತಿಕ್ರಿಯಿಸಲ್ಲ, ಅದು ಬರ್ತದೆ, ಅದು ಹೋಗ್ತದೆ. ಹಾಗೆ ನೀವು ನಿಯಂತ್ರಣ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ಕಷ್ಟ ಇದೆ, ಕಷ್ಟ ಇವತ್ತಿದೆ, ಇರಲ್ಲ ಆದರೆ ಮುಂದಿನ ದಿನದಲ್ಲಿ. ಹಾಗಾಗಿ ಅದರ ಬಗ್ಗೆ ನಾನು ಕೊರಗಲ್ಲ. ಮನಸ್ಸನ್ನು ಇನ್ನೂ ಕೆಳಗೆ ಅಂತ ತಗೊಂಡು ಹೋಗೋದೇ ಇಲ್ಲ, ಸಾಧ್ಯವಾದಷ್ಟು ಮೇಲಕ್ಕೆ ತಗೊಂಡು ಹೋಗ್ತೀನಿ. ಅಂದರೆ ನಂಗೆ ಏನನ್ಸುತ್ತೆ ಅಂದರೆ, ತುಂಬ ಮನಸ್ಸುಗಳಿದೆ ನೋಡಿ. ನಮ್ಮ ಕರ್ನಾಟಕ ಹಿಡಿದು ಬೇಡ ಬೆಂಗಳೂರು ಅಂತ ಅಂದ್ಕೊಂಡ್ರು, ನಮ್ಮ ಸರೌಂಡಿಂಗ್ಸ್ ಬಿಟ್ಟರೆ ಬೇರೆ ಮನಸ್ಸುಗಳು ಇದೆ. ನಾವು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಗೆ ಹತ್ರದಲ್ಲಿ 1-2 ಮನಸ್ಸುಗಳ ಬಗ್ಗೆ ಆ ಲೂಪಲ್ಲೇ ಇರ್ತೀವಿ. ಅದು ನೆಗೆಟಿವ್ ಆಗಿರಲಿ, ಪಾಸಿಟಿವ್ ಆಗಿರಲಿ, ಅದರಿಂದ ಆಕ್ಚುಲಿ ಹೊರ ಬರೋದೇ. ಈಗ ನಾವು ಕೂಡ ಯೋಚನೆ ಮಾಡೋದು, ಇಡೀ ವಿಶ್ವ ಚೆನ್ನಾಗಿರಬೇಕು, ಇಡೀ ಜಗತ್ತಿಗೆ ನಾನು ಏನಾದರೂ ಮಾಡಬೇಕು ಅಂತ ಇದ್ರೂ ಕೂಡ ನಾನು ಫಸ್ಟ್ ಯೋಚನೆ ಮಾಡಿದೆ, ನಮ್ಮ ಹತ್ರ ಯಾರಿದ್ದಾರೆ, ಅವ್ರಿಗೆ ಒಳ್ಳೇದಾಯ್ತಾ, ಅವ್ರು ಚೆನ್ನಾಗಿದ್ದಾರಾ, ಅವ್ರ ಯೋಗಕ್ಷೇಮ ಹೇಗಿದೆ, ನಾನು ಅದೇ ಯೋಚನೆ ಮಾಡ್ತೀನಿ. ಆದರೆ ನೀವು ನಿಮ್ಮ 4 ಜನ ಕುಟುಂಬದಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ, ನನ್ನ ಸ್ವಲ್ಪ ವಿಸ್ತಾರ ಇದೆ, 1000 ಜನ ಇದ್ದಾರೆ, ಅವರೆಲ್ಲರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ತಪ್ಪೇನಲ್ಲ ಅದು. ಬಟ್ ನಾನು ಹೇಳೋದು ಅದೇ ತಪ್ಪೇನಲ್ಲ ಅಂದ್ರೂ ಕೂಡ 1-2 ಮನಸ್ಸುಗಳ ಲೂಪಲ್ಲೇ ಕೆಲವ್ರು ಬೇಜಾರು ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತಲ್ವ ಅಂತ. ಈಗ ಅದೇ ಒಂದು ವಿಷಯದಲ್ಲಿ ಒಂದೇ ಮನಸ್ಸಿನ ಜಗಳ ಆಗೋದಾಗಿರ್ಬೋದು, ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಅಪ್ಪ ಮಗ ಜಗಳ ಆಗಿರ್ಬೋದು, ಅವರಿಗೆ ನೋಡಿ ಎಷ್ಟೋ ಮನಸ್ಸುಗಳಿದೆ, ಆದರೆ ಒಂದೇ ಮನಸ್ಸು ಜೊತೆ ಅದೇ ಜಗಳ ಆಡಿ ಎಷ್ಟೋ ಎಕ್ಸ್ಟ್ರೀಮ್ ಹೋಗಿರುವಂಥ ಕೇಸಸ್ಗಳು. ನೋಡಿ, ಜಗಳ ಆಡೋದು ಯಾರ ಹತ್ರ?
ನಮ್ಮ ಹತ್ರ ಇರೋರ ಹತ್ರನೇ ನಾವು ಯಾವಾಗಲೂ ಜಗಳ ಆಡೋದು. ಅದಕ್ಕೆ ಹೇಳ್ತಾರೆ ಪ್ರೀತಿ ಇದ್ದ ಕಡೆ ಜಗಳ ಅಂತ. ಒಂದು ಕಡೆ ಇದ್ದಾಗ, ಒಂದು ಕುಟುಂಬದಲ್ಲಿದ್ದಾಗ, ಒಂದು 4 ಗೋಡೆಗಳ ಮಧ್ಯೆ ಒಂದು 4 ಮನಸ್ಸುಗಳಿದ್ದಾಗ ಭಿನ್ನಾಭಿಪ್ರಾಯ ಬರ್ತದೆ. ಸಹಜವಾದದ್ದು. ಏನೂ ಬರ್ತಾ ಇಲ್ಲ ಅಂದಾಗ ಅವಾಗ ಯೋಚನೆ ಮಾಡಬೇಕು, ಇವ್ರಿಗೇನೋ ಮನೋರೋಗ ಇರಬೇಕು ಅಂತ. ಇವ್ರಿಗೆ ಜಗಳನೇ ಆಡ್ತಾ ಇಲ್ಲ, ಒಬ್ರಿಗೊಬ್ರಿಗೆ ಸರಿಯಾಗಿ ಏನು ಆ್ಯಕ್ಷನ್ಗೆ ರಿಯಾಕ್ಷನ್ನೇ ಮಾಡ್ತಾ ಇಲ್ಲ ಅಂದಾಗ ಅವಾಗ ಯೋಚನೆ ಮಾಡಬೇಕು, ಇವ್ರಿಗೇನೋ ಏನು ಸಮಸ್ಯೆ ಆಗಿತ್ತು ಅಂತ. ಹಾಗೆ ಒಂದು ಕುಟುಂಬದಲ್ಲಿದ್ದಾಗ ಒಂದಿನ ಮುನಸು, ಒಂದಿನ ಪ್ರೀತಿ, ಒಂದಿನ ಜಗಳ, ಅದು ಸಹಜವಾದದ್ದೇ. ಆದರೆ ಅದನ್ನು ಕ್ಯಾರಿ ಮಾಡುವಷ್ಟು, ಆ ಎಲ್ಲ ಡಸ್ಟ್ಬಿನ್ಗಳನ್ನು ಕ್ಯಾರಿ ಮಾಡುವಷ್ಟು ಡಸ್ಟ್ಬಿನ್ ನಮ್ಮ ಮನಸ್ಸಾಗಬಾರ್ದಷ್ಟೆ. ಅದು ಸಹಜವಾದದ್ದೇ. ಮನಸ್ಸು ಒಟ್ಟಿಗೆ ಇದ್ದಾಗ ಆ ಏರುಪೇರುಗಳಾಗೋದು ಸಹಜ. ಅದು ಮತ್ತು ಆಗಲೂ ಬೇಕು. ಆಗಲೇ ಇನ್ನೂ ಪ್ರೀತಿ ಹೆಚ್ಚಾಗ್ತದೆ, ಆಗಲೇ ವಿಶ್ವಾಸ ಹೆಚ್ಚಾಗ್ತದೆ. ಒಂದೇ ರೀತಿಯಾಗಿದ್ದರೆ, ಒಂದೇ ಥರದ ಊಟ ಮಾಡಿದ್ರೆ ಹೇಗೆ ಬೇಸರ ಆಗ್ತದೋ, ಒಬ್ರಿಗೊಬ್ರಿಗೆ ಮಾತೇ ಆಡದೆ ಬರೀ ಸ್ಮೈಲ್ ಮಾಡ್ಕೊಂಡಿದ್ದೀವಿ ಅಂದರೆ ಏನಪ್ಪ ಇದು, ಯೋಚನೆ ಮಾಡಬೇಕು ಏನಾಯ್ತು ಇವರಿಗೆಲ್ಲ ಅಂತ. ಆ ರೀತಿ ವ್ಯತ್ಯಾಸಗಳಿದ್ದಾಗಲೇ ನಮ್ಮಲ್ಲಿ ಇನ್ನೂ ನಂಬಿಕೆ, ಪ್ರೀತಿ, ವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ. ಅಂದರೆ ಮನಸ್ಸನ್ನು ಒಳ್ಳೆಯವರಾಗಿ ಮಾಡಬೇಕು ಅಂತಿದ್ರೆ, ಅಂದರೆ ಮನಸ್ಸು ಹೇಳಿದನ್ನು ಅರ್ಥ ಮಾಡ್ಕೋಬೇಕು, ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರು ಒಳ್ಳೆಯವರಾಗಬೇಕು ಅಂತ ಇಲ್ಲ, ಅವರಿಗೆ ಖುಷಿಯಾಗಿದ್ದರೆ ಸಾಕು. ಹಾಗ ಎಸ್, ನಮಗೆ ನಾವು ಖುಷಿಯಾಗಿರಬೇಕು. ನೋಡಿ, ಒಂದನ್ನು ತಿಳಿರಿ, ಈಗ ಯಾರೋ ನಿಮ್ಮಪ್ಪ ನಿಮಗೆ ಬೈದರು, ಕೆಟ್ಟದ್ದಲ್ಲ ಅದು, ಕೆಟ್ಟದ್ದ ಅದು, ಅಲ್ಲೇನೋ ಸರಿ ಮಾಡ್ಕೊಳ್ಳೋದಿತ್ತು, ಅದಕ್ಕೆ ಬೈದರು, ಮುಗೀತದು. ಬೈದ್ರಲ್ಲ ಅಂತ ಕ್ಯಾರಿ ಮಾಡಿದ್ರೆ ಕಷ್ಟ ಅಷ್ಟೇ. ಇವರು ಬೈಲಿಲ್ಲ, ಇವರು ಭಾಳ ಒಳ್ಳೆಯವರು ಅಲ್ಲ, ಬೈದೆ ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇರಬಹುದು. ಈಗ ಜೊತೆಲೇ 4 ಜನ ಇರ್ತೀವಿ, ಇವರು ಬೈಯೋದೇ ಇಲ್ಲ, ಯಾವಾಗಲೂ ಹೊಗಳುತ್ತಾ ಇದ್ದಾರೆ. ಆಗ ಯೋಚನೆ ಮಾಡಿ, ಏನೋ ಸಮಸ್ಯೆ ಆಗ್ತಾ ಇದೆ ಅಂತ. ಆಗಾಗ ಬೈತಾರೆ, ಆಗಾಗ ಹೊಗಳುತ್ತಾರೆ, ಹಾಗಾಗಿ ನಿಮ್ಮನ್ನು ಆ ಕ್ಷಣಕ್ಕೆ ಏನು ನೀವು ಕೆಲಸ ಮಾಡ್ತೀರ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ. ಅದು ಬಹಳ ಒಳ್ಳೆಯದು, ಅದು ಕೆಟ್ಟದ್ದಂತೂ ಅಲ್ಲ. ನಿಜ. ಈಗ ನಂಗೆ ಈ ಕ್ವಶನ್ ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ, ಈಗ ಯೋಚನೆ ಬಂತು ನನಗೆ. ಈ ಹುಡುಗಿರಿಗೆ ತುಂಬ ಸಲ ಮೂಡ್ ಸ್ವಿಂಗ್ಸ್ ಎಲ್ಲ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಅದು ಹೇಗೆ ಅಂತ. ಈಗ ನಾವು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು, ಆ ಥರ ಎಲ್ಲ ಯೋಚನೆ ಮಾಡೋದು, ಇದೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವೇ ಆಗೋಗುತ್ತೆ. ಅದು ನಮ್ಮ ಹಿಡಿತದಲ್ಲೇ ಇರೋದಿಲ್ಲ, ನಮ್ಮ ಮೂಡ್ ಸ್ವಿಂಗ್ಸ್ಗಳು. ಹಾಂ, ಹುಡುಗಿಯರ ಬಗ್ಗೆ ಹುಡುಗಿಯರೇ ಹೇಳಬೇಕು. ಆದರೆ ಒಂದೇನು ಹೇಳ್ತೀನಿ, ಸಾಮಾನ್ಯವಾಗಿ ಬೇರೆಯವ್ರನ್ನ ಮೆಚ್ಚಿಸೋಕ್ಕೆ ನಾವು ಹೆಚ್ಚು ಕೆಲಸ ಮಾಡಿದ್ರೆ, ಅಂದರೆ ಅವ್ರು ಹೇಗೆ ಮೆಚ್ಚಲಿ ಅನ್ನುವ ಡ್ರೆಸ್ನಿಂದ ಹಿಡಿದು, ನಮ್ಮ ಆ್ಯಟಿಟ್ಯೂಡಿಂದ ಹಿಡಿದು, ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಇಡೀ ಜೀವನವನ್ನು ಬೇರೆಯವ್ರ ಕೈ ಕೊಟ್ಟು ಅವರ ನಿಯಂತ್ರಣ ಮಾಡ್ತಾರಲ್ಲ, ಇದು ಒಂದು ರೀತಿಯಾಗಿ ಹಾಗಾಗ್ತದೆ. ಅವರು ಮೆಚ್ಚಲಿ, ಅವರು ಹೊಗಳಲಿ, ಅವ್ರು ನೋಡ್ತಾ ಇರಲಿ ನನ್ನನ್ನು ಅನ್ನುವ ಮನಸ್ಥಿತಿಯಿಂದ ನಾವೇನಾದರೂ, ವಿಶೇಷವಾಗಿ ಹೆಣ್ಣುಮಕ್ಕಳು ಅದನ್ನು ಹೆಚ್ಚು ಬಯಸ್ತಾರೆ. ಅದು ತಪ್ಪ ಅಂದರೆ ಒಂದು ರೀತಿಯಲ್ಲಿ ತಪ್ಪಲ್ಲ, ಆದರೆ ಇನ್ನೊಂದು ರೀತಿಯಾಗಿ ನೋಡಿದ್ರೆ ಅವ್ರು ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೊಡದೇ ಇದ್ದಾಗ ನೋವಾಗ್ತದೆ. ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ, ಬೇರೆ ಬೇರೆ ಥರದ ಮಾನಸಿಕ ವ್ಯತ್ಯಾಸಗಳಾಗ್ತದೆ. ಅದಕ್ಕೆ ನಾ ಹೇಳೋದು, ನಿಮಗೆ ತಕ್ಕಂತೆ ನೀವಿರಿ. ಕರೆಕ್ಟ್, ಅದು ನಿಜ. ಬಟ್ ಇನ್ನೊಂದು, ಈಗ ತುಂಬ ಸಾವುಗಳಾಗ್ತಿರೋ ರೇಷಿಯೋ ನೋಡಿದ್ರೆ ಅದರಲ್ಲಿ ಹುಡುಗರ ಸಂಖ್ಯೆ ಜಾಸ್ತಿ ಇದೆ ಅಂತ, ಮೆನ್ಸ್ ಸಂಖ್ಯೆ ಜಾಸ್ತಿ ಇದೆ, ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ. ಅವರ ಮನಸ್ಸಲ್ಲಿ ಹಾಗಾದರೆ ಏನಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಈಗಿನ ಜಮಾನದಲ್ಲಿ? ಒಂದು ಇದಿದೆ, ಒಂದು ಮಾತು, ಏನು, ನಗೋ ಹೆಣ್ಣುಮಕ್ಕಳನ್ನು ನಂಬಾರ್ದು, ಅಳುವ ಗಂಡು ಮಕ್ಕಳನ್ನು ನಂಬಾರ್ದು ಅಂತ ತಪ್ಪಾದ ಒಂದು ಗಾದೆ ಮಾತಿದೆ. ಇಬ್ಬರು ನಿಮ್ಗೆ ಯಾವಾಗ ನಗೋಬೇಕು ಅನ್ನಿಸ್ತೀರಿ ನಗಿ, ಯಾವಾಗ ಅಳಬೇಕು ಅನ್ನಿಸ್ತದೆ ಅಳಿ. ಆದರೆ ಗಂಡು ಮಕ್ಳು ಏನು ಮಾಡ್ತಾರೆ, ಅವರಿಗೆ ಅಳಬೇಕು ಅನ್ಸಿದ್ರು ಅಳಕ್ ಒಂದು ಈಗೋ. ಚಿಕ್ಕವರಿದ್ದಾಗ ಹೇಳ್ತಾರೆ, ನೀನ್ ಗಂಡು ಮಗ, ನೀನ್ ಯಾಕೆ ಅಳ್ತೀಯ ಅಂತ ನಾವು ತುಂಬಾ ಸರಿ ಹೇಳ್ತೀವಿ ಕೆಲವರಿಗೆ, ಹೆಣ್ಮಕ್ಳ ಥರ. ಅದು ಸಹಜವಾಗಿ ಹೇಳೋದು ಅಂತ ಮಾತು ಅಂತ. ಆದರೆ ಒಂದು ತಿಳಿರಿ, ನಿಮಗೆ ಅಳಬೇಕು ಅನ್ನಿಸ್ದಾಗ ಅಳಿ. ನಿಮ್ಮ ಹೃದಯದಲ್ಲಿರೋ ಭಾರವನ್ನು ಯಾವುದೋ ಒಂದು ಮೂಲಕ ತೆಗೆದು ಹೊರಗೆ ಹಾಕಿ. ನೀವು ಬಹುಶಃ ಹೆಣ್ಣುಮಕ್ಕಳು ಹಾಗೆ ಮಾಡ್ತೀರಿ, ಅಳಬೇಕು ಅಂದಾಗ ನಿಮ್ಮ ಹೃದಯವನ್ನು ತೆರೆದು ಹತ್ತು ಬಿಡ್ತೀರಿ. ನಿಮ್ಮ ತುಂಬ ಒಳ್ಳೆಯ ಸ್ನೇಹಿತರ ಹತ್ರ ಹೋಗಿ ಎಲ್ಲವನ್ನೂ ಹೇಳ್ಕೊಂಬಿಡ್ತೀರಿ, ಹೃದಯ ಒಂದು ರೀತಿ ಹಗುರವಾಗ್ತದೆ. ಬಹುಶಃ ಗಂಡು ಮಕ್ಕಳು ಹೇಳ್ಕೊಂಡ್ರೆ ಏನಾಗ್ತದೋ ಅನ್ನೋ ಅಹಂಕಾರ. ಸಾಮಾನ್ಯವಾಗಿ ನಾವು ಹೇಳೋದು, ಗಂಡು ಮಕ್ಕಳಲ್ಲಿ ಅಹಂಕಾರ, ಹೆಣ್ಣು ಮಕ್ಕಳಲ್ಲಿ ಅಸೂಯೆ, ಈ 2 ಇರ್ತವೆ. ಈ ಅಹಂಕಾರದ ಕಾರಣಕ್ಕೆ ಅವನು ಹತ್ರ ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಭಾವ ಇರ್ತದೆ. ಬಹುಶಃ ಇವೆಲ್ಲವನ್ನು ತುಂಬಿಕೊಂಡು ಆ ಹೃದಯ ಭಾರ ಆದಾಗ ಸಾವು ಬೇಗ ಬರ್ತದೆ. ಹಾಗಾಗಿ ನಮಗೆ ನಗಬೇಕು ಅಂದಾಗ ನಗ್ತೀವಿ, ಅಳಬೇಕು ಅಂದಾಗ ಅಳ್ತೀವಿ, ಮಾತಾಡಬೇಕು ಅಂದಾಗ ಹಿಂಗೆ ಮಾತಾಡ್ತಾನೇ ಇರ್ತೀವಿ. ಹಾಗಾಗಿ ನಮ್ಮ ಆರೋಗ್ಯ ಭಾಳ ಚೆನ್ನಾಗಿದೆ. ನಾನು ಎಲ್ರಿಗೂ ಹೇಳ್ತೀನಿ, ಎಲ್ಲರೂ ಹಾಗೆ ಆರಾಮವಾಗಿರಿ. ಅಳಬೇಕು ಅಂದಾಗ ಅಳಿ, ನಗಬೇಕು ಅಂದಾಗ ನಗಿ, ಡ್ಯಾನ್ಸ್ ಮಾಡಬೇಕು ಅಂದಾಗ ಡ್ಯಾನ್ಸ್ ಮಾಡಿ, ಊಟ ಮಾಡಬೇಕು ಅಂದಾಗ ಊಟ ಮಾಡಿ,
ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತುವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ಅದು ಅಲ್ಲಿಗೆ ಎಂಡ್. ಅದು ಅರ್ಥ ಆದ್ರೆ ಮತ್ತೆ ಏನು ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೇಳಬೇಕು ಅಂತಿಲ್ಲ. ಇಲ್ಲ. ಆದ್ರೆ ಈಗ ನನ್ನ ಕೊನೆ ಪ್ರಶ್ನೆ ಏನು ಅಂದ್ರೆ, ನೀವು ಹೇಳಿದ್ರಿ ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಅಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಧ್ಯಾನ ಮಾಡಿದ್ರೆ, ಅದಕ್ಕೆ ಸ್ವಲ್ಪ ಸಮಯ ಕೊಟ್ರೆ, ಯೋಚನೆ ಮಾಡಿ ಆಲೋಚನೆ ಮಾಡಿ ಮಾಡಿದ್ರೆ, ಟೈಮ್ ತಗೊಂಡ್ರೆ ಅದು ಮನಸ್ಸು ಹಿಡಿತಕ್ಕೆ ಬರುತ್ತೆ, ನಮ್ಮ ಥರನೇ ಕೇಳುತ್ತೆ, ನಾವು ಏನು ಹೇಳ್ತೀವಿ ಪಾಸಿಟಿವ್ ಯೋಚನೆ ಆಗುತ್ತೆ ಅಂತ. ಅದು ಸ್ಟಿಲ್ಲು ನಂಗೆ ಡೌಟ್ ಇದೆ, ಈಗಲೂ ನಂಗೆ ಡೌಟ್ ಇದೆ, ಅದು ನನ್ನಿಂದ ಆಗುತ್ತಾ, ನಾನಂತ ಎಷ್ಟು ಚಂಚಲೆ ಅಂದರೆ ನಂಗೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದೇ ಡೌಟ್ ಇರೋದು. ಸುಮ್ಮನೆ ಧ್ಯಾನಕ್ಕೆ ಕೂತ್ರು ನಂಗೆ ಅನ್ಸುತ್ತೆ ನಾನು 1 ತಿಂಗಳು ಕೂತ್ರು 2 ತಿಂಗಳು ಕೂತ್ರು ನನಗೆ ನನ್ನ ಮನಸ್ಸು ಹಿಡಿತದಲ್ಲಿ ಬರಲ್ಲ ಅಂತ. ಸ್ವಲ್ಪ ಈಸಿಯಾಗಿ ನಾನು ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋದಿದ್ರೆ ಹೇಗೆ ಮಾಡ್ಬೋದು? ಈಸಿಯಾಗೂ ಕಂಟ್ರೋಲ್ ಮಾಡಬಾರ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೋ ಕಂಟ್ರೋಲ್. ಈಗ ಹೆಣ್ಮಕ್ಳನ್ನ ಕಂಟ್ರೋಲ್ ಮಾಡಿದ್ರೆ ಏನು ಮಾಡ್ತೀರಿ ನೀವು? ನಿನ್ನ ಜೋರಾಗ್ತಾರೆ. ಅದಕ್ಕೆ ಕಂಟ್ರೋಲ್ ಮಾಡಬಾರ್ದು. ನೋಡಿ, ಅರ್ಥ ಮಾಡಿ. ಏನು ಗೊತ್ತಾ, ನಾನು ಮೊದಲೇ ಹೇಳಿದೆ, ಸೂಕ್ಷ್ಮಮತಿಗಳಿಗೆ ಇಷ್ಟು ಹೇಳೋದು ಬೇಕಾದಷ್ಟು ಆಗ್ತದೆ. ಮಂದಮತಿಗಳಿಗೆ ನಾನೇ ಕೂರಿಸಿ ಆ ಮನಸ್ಸನ್ನು ಶುದ್ಧಿ ಮಾಡಿದ್ರು ನಾಳೆಗೆ ತಗೊಂಡು ಹೋಗಿ ಮತ್ತೆ ಅದನ್ನು ಕೆಡಿಸ್ಕೊಂಡ್ಬರ್ತಾರೆ. ಅರ್ಥ ಆಯ್ತಾ? ಶುದ್ಧಿ ಮಾಡಿದ್ರು ಮತ್ತೆ ಅದೇ ಕೆಲಸ ಮಾಡ್ತಾರೆ. ನಾ ಹೇಳೋದು ಅಷ್ಟು ತಾಳ್ಮೆ ಇರಲಿ, ಸಂಯಮ ಇರಲಿ, ನಿರಂತರವಾಗಿ ಸಾಧನೆ ಮಾಡಿ ನನ್ನ ಮನಸ್ಸನ್ನು ನನಗೆ ತಕ್ಕಂತೆ ರೂಪಿಸ್ಕೋಬೇಕು, ನನ್ನ ಜೀವನವನ್ನು ನನಗೆ ಬೇಕಾದಂತೆ ರೂಪಿಸ್ಕೊಳ್ಬೇಕು ಅನ್ನುವ ಸಂಕಲ್ಪ ನಿಮಗಿದ್ರೆ ಖಂಡಿತ ಸಾಧ್ಯ. ಆ ಸಂಕಲ್ಪ ನಿಮ್ಮಲ್ಲಿ ಇಲ್ಲದೆ ಇದ್ದರೆ ಆ ಸಂಕಲ್ಪ ಮಾಡೋದು ಹೇಗೆ? ನಿಮ್ಮ ಮನಸ್ಸನ್ನು ರೂಪಾಂತರಿಸ್ಕೊಳ್ಳೋದು ಹೇಗೆ ನಿಮ್ಮ ಮನಸ್ಸನ್ನು ಇಟ್ಕೊಂಡ್ರೆ ಏನಾಗ್ತದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರವೇ ಮನೋಶಕ್ತಿ ಅಂತ ವರ್ಕ್ಶಾಪ್ ಮಾಡ್ತೀವಿ. ಅಲ್ಲಿ ಬಂದಾಗಲೂ ನನ್ನ ಕೈಲಿ ಸಾಧ್ಯ ಇಲ್ಲ ಅಂದರೆ ಬರಬೇಡಿ. ನಾನು ಹೇಳೋದು ಇಲ್ಲ, ನಾನು ನನ್ನ ಜೀವನ ಪರಿವರ್ತಿಸ್ಕೋಬೇಕು. 2 ಕೈ ಸೇರಿದ್ರೆ ಚಪ್ಪಾಳೆ. ನಾನು ಮಾತ್ರ ಸಿದ್ಧ ಇದ್ದೀನಿ, ನಾನು ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಮಾಡ್ತೀನಿ. ನಾನು ಮನಸ್ಸಿನ ಶಕ್ತಿ ಎಂಥದ್ದು ಅದನ್ನು ರೂಪಾಂತರಿಸ್ಕೊಂಡ್ರೆ ನೀವೇನು ಮಾಡಬಹುದು ತಿಳಿಸ್ತೀನಿ. ನನ್ನ ಜೀವನದಲ್ಲಿ ಇದೆಲ್ಲ ಆಗಿದೆ. ನನ್ನ ಅನುಭವಕ್ಕೆ ಬರದೆ ನಾನು ಏನೂ ಹೇಳಲ್ಲ, ಯಾರೋ ಹೇಳಿದ್ದನ್ನು ನಾನು ಬಂದು ಹೇಳಲ್ಲ. ನನ್ನ ಅನುಭವಕ್ಕೆ ಬಂದದ್ದು, ನನ್ನ ಜೀವನದಲ್ಲಿ ಆದದ್ದು, ನನ್ನ ಜೀವನದಲ್ಲಿ ಕೊಟ್ಟಂಥ ಪರಿವರ್ತನೆಗಳ ಪರಿಣಾಮ ನಾನು ಹೇಳ್ತಾ ಇದ್ದೀನಿ. ನಿಮಗೂ ಸಾಧ್ಯ ಅಂತ. ಆದರೆ ನಾನು ಸಾಧ್ಯ ಅಂತ ಹೇಳಿದಾಗ ಇಲ್ಲ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ. ಸಾಧ್ಯ ಇಲ್ಲ ಅಂದರೆ ಚಪ್ಪಾಳೆ ಸೇರಕ್ಕೆ ಆಗಲ್ಲ. 2 ಕೈ ಸೇರೋಕ್ಕಾಗಲ್ಲ. ನಿಮ್ಮಲ್ಲಿ ಅಟ್ಲೀಸ್ಟ್ ನಿಮ್ಮ ಮೇಲಾದರೂ ನಂಬಿಕೆ ಇಟ್ಕೊಳ್ಳಿ. ಎಸ್, ನನಗೂ ಸಾಧ್ಯ, ನಾನೂ ಮಾಡಬಲ್ಲೆ, ನಾನು ಪರಿವರ್ತಿಸ್ಕೋಬೇಕು ಅನ್ನುವಂಥ ವಿಶ್ವಾಸ ಇದ್ದರೆ ಬಂದರೆ ಖಂಡಿತವಾಗಿ 100 ಜನ, ಇದುವರೆಗೆ 100 ಜನ ಅಲ್ಲ 1000 ಜನ ನಮ್ಮ ವರ್ಕ್ಶಾಪ್ಗಳಿಂದ, ನಮ್ಮ ಮಾತುಗಳಿಂದ, ನಾವು ಕಲಿಸಿದ ವಿದ್ಯೆಗಳಿಂದ, ಕೊಟ್ಟಂಥ ಜ್ಞಾನದಿಂದ ಅವ್ರ ಜೀವನ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಈಗಲೂ ಕೆಲವರಿದ್ದಾರೆ ಇಲ್ಲ ನನ್ನ ಕೈಲಾಗಲಿಲ್ಲ. ಯಾರಿಗೆ ಆಗಲಿಲ್ಲ ಅಂತ ಮಂದಮತಿಗಳಿದ್ದಾರೋ ಪ್ರಯತ್ನ ಮಾಡಬೇಕು. ಕೆಲವ್ರಿಗೆ ನೋಡ್ರಿ 10 mg ಮಾತ್ರೆಯಲ್ಲಿ ಸರಿ ಹೋಗ್ತದೆ. ಹೌದು. ಕೆಲವರಿಗೆ 50 mg ಬೇಕು. ಕೆಲವರಿಗೆ ಡಾಕ್ಟರ್ ಹೇಳ್ತಾರೆ ಬರೀ 100 mgನೂ ನಿಂಗೆ ಸಾಕಾಗಲ್ಲ, ಅದ್ರ ಜೊತೆಗೆ ಆ್ಯಂಟಿಬಯೋಟಿಕ್ಕು ಬೇಕು ಅಂತ. ನಾವು ಅದಕ್ಕೆ ಯೋಚನೆ ಮಾಡಿದ್ದು, ಒಂದಲ್ಲ ಒಂದು ಶಿಬಿರ, ಒಂದಲ್ಲ ಒಂದು ರೀತಿಯ ಮಾತುಗಳಿಂದ ಪರಿವರ್ತನೆ ಮಾಡಿಸಲೇಬೇಕು ಅಂತ. ಆದರೆ ನೀವು ತೆರೆದ ಹೃದಯದಿಂದ, ತೆರೆದ ಮನಸ್ಸಿನಿಂದ ನನಗೂ ಇದು ಬೇಕು, ಇವತ್ತಲ್ಲ ನಾಳೆ, ಒಬ್ಬನಿಗೆ ಇವತ್ತಾಗ್ಬೋದು, ನಾಳೆ ಇನ್ನೊಬ್ಬನಿಗಾಗ್ಬೋದು, ಕೆಲವರಿಗೆ 1 ವರ್ಷ ಟೈಮ್ ತಗೋಬೋದು. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ಪರಿವರ್ತನೆ ಆಗ್ತದೆ. ಇವತ್ತು ಹೇಗೆ ಬದುಕಿದ್ರೋ ಅದಕ್ಕಿಂತ ಉತ್ತಮವಾಗಿ ನಾಳೆಯ ದಿನಗಳಂತೂ ಕಟ್ಕೊಳ್ಳೋಕೆ ಸಾಧ್ಯ ಇದೆ. ನಿಜ. ಮತ್ತು ಆ ಭರವಸೆ ಇಟ್ಕೊಂಡೇ ಬರಬೇಕು ಅವರು. ನಿಜ. ಅಂದರೆ ಈಗ ಮನಸ್ಸುಗಳು, ಖುಷಿಯಾಗಿರೋ ಮನಸ್ಸುಗಳು ತುಂಬ ಜನ ಇದ್ದಾರೆ. ನಾವು ಯಾವತ್ತೂ ಮಾತಾಡುವಾಗ ನೋವಿನ ಮನಸ್ಸುಗಳ ಭಾವನೆಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತೀವಿ ಹೊರತು ಖುಷಿಯ ಮನಸ್ಸಿನ ಭಾವನೆಗಳನ್ನು ಮಾತಾಡಲ್ಲ. ಈಗ ಅಂಥ ಖುಷಿ ಮನಸ್ಸುಗಳನ್ನು ಕೂಡ ನೀವು ನೋಡಿದ್ದೀರಾ, ಅಂಥ ದುಃಖದ ಮನಸ್ಸುಗಳನ್ನು ಕೂಡ ನೋಡಿದ್ದೀರಾ. ಅವರಿಬ್ಬರಿಗೂ ಏನಾದರೂ ಒಂದು ಟಿಪ್ಸ್ ಕೊಡೋದಾದರೆ? ಯಾರು ಖುಷಿಯಲ್ಲಿದ್ದೀರಿ, ಇನ್ನೂ ಖುಷಿಯನ್ನು ಪಡಿಲಿಕ್ಕೆ ಖುಷಿಯನ್ನು ಹಂಚಿ, ನೀವು ಒಬ್ಬರೇ ಇಟ್ಕೋಬೇಡಿ. ಯಾರು ದುಃಖದಲ್ಲಿದ್ದೀರಿ, ದುಃಖ ಬಿಟ್ಟು ನಮ್ಮ ಹತ್ರಕ್ಕೆ ಬನ್ನಿ, ಅಷ್ಟೇ. ನಾವು ಖುಷಿಯ ಮಾರ್ಗವನ್ನು ತೋರಿಸ್ತೀವಿ. ಅದನ್ನು ಬೆಳೆಸ್ಕೊಳ್ಳಿ. ಆ ಖುಷಿಯನ್ನು ಇನ್ನೊಂದು 4 ಜನಕ್ಕೆ ಹಂಚಕ್ಕೆ ಶುರು ಮಾಡಿ, ಹೆಚ್ಚಾಗ್ತದೆ. ಈಗ ನಾವು ಖುಷಿಯಾಗಿದ್ದೀವಿ, ಯಾಕೆ ಅಂದರೆ ಖುಷಿಯನ್ನು ಹಂಚುತ್ತಾ ಇದ್ದೀವಿ. ನಾನು ದುಃಖ ಹಂಚುತ್ತಾ ಇದ್ದಿದ್ದರೆ ನಾನು ದುಃಖದಲ್ಲಿರ್ತಿದ್ದೆ. ನಾನು ನೆಗೆಟಿವ್ ಹಂಚುತ್ತಾ ಇದ್ದಿದ್ದರೆ ನಾನು ನೆಗೆಟಿವ್ ಇರ್ತಿದ್ದೆ. ನಾನು ಪಾಸಿಟಿವ್ ಧನಾತ್ಮಕತೆಯನ್ನು ಹಂಚುತ್ತಾ ಇದ್ದೀನಿ, ಒಳ್ಳೆಯದನ್ನೇ ಹಂಚುತ್ತಾ ಇದ್ದೀನಿ, ಸಂತೋಷವಾಗಿರೋದನ್ನೇ ಹಂಚುತ್ತಾ ಇದ್ದೀನಿ. ಹಾಗಾಗಿ ನನ್ನ ಒಳಗೂ ಬರೀ ಸಂತೋಷವೇ ಇದೆ, ಒಳ್ಳೆಯ ಪಾಸಿಟಿವ್ನೆಸ್ಸೇ ಇದೆ. ಅಂದರೆ ಸರಿಯಾದ ಮಾರ್ಗದರ್ಶನ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ಉಪಾಸನ ಫೌಂಡೇಶನ್ ಅಂತೂ ಪ್ರತಿ ಬಾರಿ ಇದ್ದೇ ಇರುತ್ತೆ ಅಂತ. ಖಂಡಿತ. ಆ ಮಾರ್ಗದರ್ಶನವನ್ನು ಸರಿಯಾಗಿ ಕಲಿತು, ಸರಿಯಾಗಿ ಪಡೆದು ನಿಮ್ಮ ಜೀವನದ ಅನುಸರಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಊಟ ಯಾರು ಬೇಕಾದ್ರೂ ಕೊಡ್ತಾರೆ, ಊಟ ಕೊಟ್ಟರು ಸರಿ. ಊಟ ಕೊಟ್ಟ ಮೇಲೆ ಊಟ ಮಾಡೋದು ನಿಮ್ಮ ಕೆಲಸ. ಊಟನೂ ಮಾಡಿದೆ ಆದರೆ ಅಜೀರ್ಣ ಆಯಿತು,
ಗುರುಗಳೇ ತಪ್ಪು ನಿಮ್ಮದು ಅಂದರೆ ಕಷ್ಟ. ತಿಂದ ಊಟವನ್ನು ಜೀರ್ಣಿಸ್ಕೊಳ್ಳೋಕೆ ಸ್ವಲ್ಪ ವಾಕ್ ಮಾಡಿ ಜೀರ್ಣಿಸ್ಕೊಳ್ಳಿ. ಅರ್ಥಾತ್ ಪಡೆದದ್ದನ್ನು ಅನುಸರಿಸೋದನ್ನು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಮಾಡದೆ ಹೋದರೆ ಯಾವುದೂ ನಮ್ಮ ಜೀವನದಲ್ಲಿ ನಿರಂತರವಾಗಿ ಇರಲ್ಲ. ನಿಜ, ನಾವು ತುಂಬ ವಿಷಯಗಳನ್ನು ತಿಳ್ಕೊಂಡ್ವಿ ಗುರುಜಿ. ಯಾಕಂದರೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದು ಈಸಿಯಾಗಿ ಬರೋದಿಲ್ಲ. ಅದಕ್ಕೆ ತಪಸ್ ಥರನೇ ಮಾಡಬೇಕಾಗುತ್ತೆ. ನಿಮ್ಮ ಮನಸ್ಸನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ನಮ್ಮ ವೀಕ್ಷಕರಿಗೂ ಕೂಡ ಅವ್ರಿಗೆ ಏನು ಪ್ರಶ್ನೆಗಳಿತ್ತು ಅದಕ್ಕೆ ಸ್ವಲ್ಪನಾದರೂ ಉತ್ತರ ಸಿಕ್ಕಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಸಿಕ್ಕಿಲ್ಲ ಅಂದರೆ ಖಂಡಿತವಾಗ್ಲೂ ಉಪಾಸನ ಫೌಂಡೇಶನ್ ಇದೆ, ನೀವು ಅಲ್ಲಿಗೆ ಹೋಗ್ಬೋದು. ಬಟ್ ಇಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿರೋದಕ್ಕೆ ಧನ್ಯವಾದಗಳು ಗುರುಜಿ. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಕೂಡ ನಮ್ಮ ಈ ಮಾತುಕತೆ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು.